ಶ್ರೀರಂಗಾರ್ಯಗುರೋ ಪುತ್ರಂ ಧೀಶಮಾದಿಗುಣಾರ್ಣವಂ ಶ್ರೀನಿವಾಸಗುರುಂ ವಂದೇ ವೇದಾಂತದ್ವೈಸಾರಥಂ ಶ್ರೀಶೈಲೇಶದಯಾ ಪಾತ್ರಂ ಧೀಭಕ್ತ್ಯಾದಿಗುಣಾರ್ಣವಂ ಯತೀಂದ್ರಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ಮಾತಾಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ ಆದ್ಯಸ್ಯ ನ ಕುಲಪತೇರಕುಲಾಭಿರಾಮಂ ಶ್ರೀಮತ್ತದಂಘ್ರಿಗುಣಂ ಪ್ರಣಮಾಮಿ ಮೂರ್ಧ್ನಾ ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರಕುಲಶೇಖರ ಯೋಗಿವಾಹಾನ್ ಭಕ್ತಾಂಘ್ರಿರೇಣು ಪರಕಾಲ ಯತೀಂದ್ರ ಮಿಶ್ರಾನ್ ಶ್ರೀಮತ್ಪರಾಂಕುಶಮುನಿಂ ಪ್ರಣತೋಸ್ಮಿ ನಿತ್ಯಂ ವೆಂಕಟಾದ್ರಿಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶಸಮೋ ದೇವೋ ನ ಭೂತೋ ನ ಭವಿಷ್ಯತಿ ஆலஹில்லே நிறையுமென்றலர் மேல் மங்கையுரை மார்வா நிகரில் போழாய் உலகமூன் உடையாய் என்னை ஆழ்வானே நிகரில் அமரர் முனிக்கணங்கள் விரும்பும் திருவேங்கடத்தானே புகழ் ஒன்னில்லா அடியேன் உன்னடி கீழ் அமர்ந்து புகுந்தேனே ಶ್ರೀ ವಿಷ್ಣು ಚಿತ್ತಕುಲನಂದನ ಕಲ್ಪವಲ್ಲಿಂ ಶ್ರೀರಂಗರಾಜಾರಿಚಂದನ ಯೋಗ ದೃಶ್ಯಾಂ ಸಾಕ್ಷಾತ್ ಕ್ಷಮಾ ಕರುಣಯಾ ಕಮಲಾಮಿವಾನ್ಯಾಂ ಗೋದಾಮನನ್ಯ ಶರಣಂ ಶರಣಮಹಂ ಪ್ರಪದ್ಯೆ ಕರ್ಕಟೆ ಪೂರಫಲ್ಗುಣ್ಯಾಂ ತುಳಸಿ ಕಾನನೋದ್ಭವಾಂ ಪಾಂಡ್ಯೆ ವಿಶ್ವಂಭರ ಗೋದಾಂ ವಂದೇ ಶ್ರೀರಂಗನಾಯಕೀಂ ನೀಳಾತುಂಗಸ್ತನಗಿರಿತಟೇ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ತ್ಯಂ ಸಂಶ್ರುತಿಶತಶಿರಸಿದ್ಧಮಧ್ಯಾಪಯಂತೀಂ ಸ್ವೋಚ್ಚಿಷ್ಟಾಯಾಂ ಸೃಜನಿಗಳಿತುಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ ಅನ್ನವಯಲ್ ಪುದುವೈ ஆண்டாளரங்கற்கு பன்னத்திருப்பாவை பல்பதியும் இன்னிசையால் பாடி கொடுத்தாள் நல்பா மாலை பூமாலை சூடி கொடுத்தாளை சொல்லு சூடி கொடுத்த சுடர் கொடியே தொல்பாவை பாடி அருளவல்ல பல்வளையாய் நாடி நீ வேங்கடவர்க்கு என்னை விதி என்ன ವಿಮಾತ್ತಂ ನಾಂಗಡವಾ ವಣ್ಣಮೇ ನಲ್ಹು. ಇವತ್ತಿನ ಪಾಶುರ 17ನೇದು. ಅಂಬರಮೇ ತಣ್ಣೀರೇ ಶೋರೇ ಅರಂ ಶಯ್ಯುಂ எம்பெருமான் நந்த கோபாலா எழுந்திராய் கொம்பனார்க்கெல்லாம் கொழுந்தே குலவிளக்கே எம்பெருமாட்டி யசோதாய் அறிவுராய் அம்பரு மூடறுத்து ஓங்கி உலகளந்த உம்பர் கோமானே உறங்காதெழுந்திராய் செம்பொற்காடி செல்வா பலதேவா உம்பியும் நீயும் முருங்கேலோர் ಎಂಬಾವಾಯ್. ನಿನ್ನೆಯ ಪಾಶುರದಲ್ಲಿ ದ್ವಾರಪಾಲಕರನ್ನು ಗೋದೆ ಅವರ ಅನುಮತಿಯನ್ನು ಪಡೆದು ಬಾಗಿಲನ್ನು ತೆಗೆಸಿ ನಂತರ ಒಳಗಿನ ಬಾಗಿಲಿಗೆ ಹೋಗಿ ಅರಮನೆಯ ಬಾಗಿಲನ್ನು ತೆರೆಸಿ ಕೃಷ್ಣ ಎಲ್ಲಿ ನಿದ್ರಿಸುತ್ತಾನೋ ಆ ಅರಮನೆಗೆ ಅಲ್ಲಿ ಅವಳಿ ಪ್ರವೇಶ ಮಾಡಿದ್ದಾಳೆ. ಆದರೆ ಕೃಷ್ಣ ಎಲ್ಲಿ ಮಲಗಿದ್ದಾನೋ ಅದಕ್ಕೂ ಮುಂಚೆ ಅವನಿಗೆ ಹತ್ತಿರವಾದವರು ಅಂದರೆ ಅವನ ಕುಟುಂಬದವರು ಅಂತ ಇಲ್ಲಿ ಹೇಳಬಹುದು. ಯಾಕೆಂದರೆ ಎಲ್ಲರೂ ಕೃಷ್ಣನಿಗೆ ಹತ್ತಿರವಾದವರೇ, ಹಾಗಾಗಿ ಬರೀ ಹತ್ತಿರಾನ ಪದಗಳನ್ನು ಇಲ್ಲಿ ನಾವು ತಗೊಳ್ಳೋದಕ್ಕಾಗೋದಿಲ್ಲ. ಅವನ ಕೈಂಕರ್ಯಕ್ಕೆ, ಅವನ ಆತ್ಮ ಕೈಂಕರ್ಯಕ್ಕೆ ಸಂಬಂಧಪಟ್ಟವರು, ಅವನ ಕುಟುಂಬದವರು ಇದ್ದಂತಹ ಜಾಗ. ಸಾಮಾನ್ಯವಾಗಿ ಒಂದು ಮಗು ಮಲಗಿದೆ ಅಂದರೆ ಆ ಮಗುವಿನ ರಕ್ಷಣೆಗೆ ಅಥವಾ ಮಗುವಿನ ಪಾಲನೆಯಲ್ಲಿ ನೋಡಿಕೊಳ್ಳುವವರು ತಂದೆ ತಾಯಿ ಅಥವಾ ಮಗುವಿಗೆ ಇರುವಂತಹ ಅಕ್ಕ ತಂಗಿರು ಅಣ್ಣ ತಮ್ಮಂದರೆಲ್ಲ ಆ ಮನೆಯಲ್ಲಿ ಇರ್ತಾರೆ. ಆ ರೀತಿಯಾಗಿ ನೇರ ಕೃಷ್ಣನ ಬಳಿಗೆ ಹೋಗೋದಕ್ಕಾಗೋದಿಲ್ಲ. ಏಕೆಂದರೆ ಹಿರೀಕರಿಂದ ಅಪ್ಪಣೆ ಪಡೆದು ಹೋಗಬೇಕು. ಮನೆ ಪ್ರವೇಶಕ್ಕೆ ಕಾವಲುಗಾರದಾಯಿತು, ನಂತರ ಅವರ ಹಿರೀಕರಿಂದ ಅಪ್ಪಣೆ ಪಡೆದು ಆ ಮಗುವಿನ ಬಳಿ ಹೋಗಬೇಕು. ಆ ರೀತಿಯಾಗಿ ಹೋಗೋದಕ್ಕೋಸ್ಕರ ಮೊದಲು ನಂದಗೋಪನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾಳೆ ಇಲ್ಲಿ ಗೋದೆ. ಅಂಬರಮೇ ತಣ್ಣೀರೇ ಶೋರೆ ಅರಂ ಶಯ್ಯುಂ ಎಂಬೆರುಮಾನ್ ನಂದಗೋಪಾಲ. ನಂದಗೋಪಾಲ ರಾಜ, ಅವನನ್ನು ಯಾವ ರೀತಿ ಸಂಬೋಧನೆಯಲ್ಲಿ ಹೇಳ್ತಾ ಇದ್ದಾಳೆ. ನೇರ ಹೋಗಿ ರಾಜ ನಾನು ಕೃಷ್ಣನನ್ನು ಎಬ್ಬಿಸ್ಬೇಕು, ನನಗೆ ದಾರಿ ಬಿಡು ಅಂತ ಕೇಳಲಿಕ್ಕಾಗಲ್ಲ. ಅದಕ್ಕೆ ಮುಂಚೆ ಏನು, ಅವನ ಗುಣಗಳನ್ನು, ಅವನ ಸದ್ಗುಣಗಳನ್ನು ಹೊಗಳಿ ಅವನ ಪರಿಚಯವನ್ನು ಮಾಡಿಕೊಂಡು ಅವನಿಗೆ
ಸುಪ್ರಭಾತವನ್ನು ಹೇಳಿ, ನಾವು ಸಾಮಾನ್ಯವಾಗಿ ಯಾವುದೊಂದು ಆಫೀಸ್ಗೆ ಹೋಗಬೇಕು ಅಂತ ಅಂದರೆ ಮೊದಲು ಯಾರು ಇರ್ತಾರೆ ಅವರಿಗೆ ಗುಣಗಳು, ನಿಮ್ಮಿಂದ ಈ ಕೆಲಸಗಳಾಗತ್ತೆ, ಹಿಂಗೆ ಹೇಳಿದ್ರು ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದ್ವಿ, ನೀವು ಈ ಥರ ಮಾಡಿಕೊಡ್ತೀರಂತೆ ಅಂತ ಹೇಳಿದಾಗ ಅವರಿಗೆ ಮನಸ್ಸು ಸಂತೋಷ ಆಗತ್ತೆ. ಮತ್ತು ಅವರ ಸದ್ಗುಣಗಳನ್ನು ಹೇಳಿದ ರೀತಿಯಲ್ಲಿ ಇಲ್ಲಿ ಆಗತ್ತೆ. ಒಂದು ಮಗುವನ್ನು, ಒಂದು ಮಗನನ್ನು ಅಥವಾ ಸೊಸೆಯನ್ನು ನಾವು ಗುರುತಿಸಬೇಕು ಅಂತ ಅಂದರೆ ಅವರ ಮನೆಯಲ್ಲಿ ಯಾರು ಹಿರಿಕರು ಇರ್ತಾರೋ ಅವರ ಮೂಲಕನೇ ಗುರುತಿಸ್ಬೇಕು. ಯಾರು ಅವ್ರು ಯಾರು ಅಂತ ಕೇಳಿದಾಗ ಮದುವೆ ಆಗಿಲ್ಲದೆ ಇರೋ ಕನ್ಯೆ ಆಗಿದ್ದರೆ ಇಂಥವ್ರ ಮಗಳು ಅಂತ ಹೇಳ್ತಾರೆ, ಸೊಸೆ ಆಗಿದ್ದರೆ ಇಂಥವ್ರ ಸೊಸೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅವರನ್ನು ಮೊದಲು ಹಿರಿಕರನ್ನು ಗುರುತಿಸಿ ಹೋಗಬೇಕು ಅನ್ನೋ ರೀತಿಯಲ್ಲಿ ಅಂಬರಮೆ ತಣ್ಣೀರೆ ಶೋರೆ ಅರಂ ಶಯ್ಯಂ ಅಂತ ಹೇಳಿ ನಂದಗೋಪನಿಗೆ ಇಲ್ಲಿ ಗೋದೆ ಹೇಳ್ತಾ ಇದ್ದಾಳೆ. ಯಾವ ರೀತಿಯಾದಂಥ ಮಾತು? ಮೊದಲು ಕೂರ್ವೇಲ್ ಕೊಡನ್ ತೊಳಿಲನ್ ನಂದಗೋಪನ್ ಅಂತ ಹೇಳಿದರು ನಂದಗೋಪನಿಗೆ. ಕೃಷ್ಣನಿಗೆ ಯಾವ ರೀತಿ ರಾಕ್ಷಸರು ಬಂದು ಏನು ಆಪತ್ತು ಮಾಡ್ತಾರೋ ಅನ್ನೋಕ್ಕೋಸ್ಕರ ಅವನ ಕಾವಲನ್ನೇ ಕಾಯೋಕ್ಕೋಸ್ಕರ ಕತ್ತಿಯನ್ನು ಕೈಯಲ್ಲಿ ಹಿಡಿದು ಅವನು ನಂದಗೋಪ ಇದ್ದ, ಅವನು ಕಾಯ್ತಿದ್ದ ಅಂತ ಅವನಿಗೆ ಆ ರೀತಿಯಾದ ಒಂದು ಸ್ಥಾನವನ್ನು ಅಲ್ಲಿ ಅವನ ರಕ್ಷಕನಾಗಿ, ಕೃಷ್ಣನಿಗೇ ರಕ್ಷಕನಾಗಿ ಸ್ಥಾನವನ್ನು ಅಲ್ಲಿ ಕೊಟ್ಟಿದ್ರು. ಇಲ್ಲಿ ಅವನು ರಾಜ, ಅವನ ಗುಣಗಳೇನು ಅಂತ ಹೇಳಿ ಅವನನ್ನು ನಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಹೇಗೆ? ಅಂಬರಮೆ. ಅಂಬರ ಅಂದರೆ ಎರಡು ರೀತಿ ಅರ್ಥ ಬರುತ್ತೆ, ಒಂದು ಆಕಾಶ, ಒಂದು ವಸ್ತ್ರ. ವಸ್ತ್ರವನ್ನು, ತಣ್ಣೀರೆ ನೀರನ್ನು, ಶೋರೆ ಅನ್ನವನ್ನು. ಅಂಬರಮೆ ತಣ್ಣೀರೆ ಶೋರೆ, ವಸ್ತ್ರವನ್ನು, ತಂಪಾದ ನೀರನ್ನು, ಅನ್ನವನ್ನು ದಾನವಾಗಿ ಧರ್ಮವಾಗಿ ಕೊಡುವಂತಹವನು. ಅರಂ ಶಯ್ಯಂ ಎಂಬೆರುಮಾನ್, ಆ ರೀತಿಯಾಗಿ ಸದಾಕಾಲ ದಾನವನ್ನು ಮಾಡುವನು. ಬೆಳಗ್ಗೆ ಎದ್ದರೆ ಪ್ರಜೆಗಳಿಗೆ ಏನೇನು ಸೌಖ್ಯಗಳು ಬೇಕು ಅನ್ನೋದನ್ನು ನೋಡುವ ಅರ್ಥವನ್ನು ಇಲ್ಲಿ ತೋರಿಸುತ್ತೆ. ಯಾಕೆ ಇಲ್ಲಿ ಅನ್ನನೇ ಹೇಳಿದ್ರು, ವಸ್ತ್ರನ್ನೇ ಹೇಳಿದ್ರು, ನೀರನ್ನೇ ಹೇಳಿದ್ರು ಅಂತ ಅಂದರೆ ಇದು ಮೂರು ಶರೀರಕ್ಕೆ ಧಾರಕವಾದದ್ದು. ಅನ್ನ ಬೇಕೇ ಬೇಕು ಶರೀರ ಧಾರಣೆಗೆ, ನೀರು ಬೇಕೇ ಬೇಕು, ನಂತರ ವಸ್ತ್ರ. ಇದು ಮೂರೂ ಶರೀರಕ್ಕೆ ಬೇಕಾದ್ದಾಗಿದ್ದರಿಂದ ಮೂಲದಿಂದಲೂ ಎಲ್ಲ ರೀತಿಯನ್ನು ಪ್ರಜೆಗಳಿಗೆ ಕೊಡುವವನು ಅನ್ನೋ ಅರ್ಥವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂಬರಮೆ ತಣ್ಣೀರೆ ಶೋರೆ ಅರಂ ಶಯ್ಯಂ ಎಂಬೆರುಮಾನ್, ಅವನನ್ನು ಕೂಡ ನಮ್ಮ ರಾಜ ಅಂತ ಇಲ್ಲಿ ಕರೀತಾ ಇದ್ದಾರೆ. ಧರ್ಮಾತ್ಮನಾದವನಂತಹ ನಮ್ಮ ಸ್ವಾಮಿಯೇ ಎಂಬೆರುಮಾನ್ ನಂದಗೋಪಾಲ, ನಂದಗೋಪಾಲ ಆದವನೇ ನೀನು ಎದ್ದೇಳು, ನಂದಗೋಪಾಲ ಎಳಂದಿರಾಯ್. ಅವನ ರಾಜತ್ವವನ್ನು, ಅವನ ಧರ್ಮದ ಕಾರ್ಯಗಳನ್ನೆಲ್ಲ ಗುರುತಿಸಿ ಹೇಳುವಂತಹ ಮಾತಿದು. ನಂತರ ಕೊಂಬನಾರ್ಕೆಲ್ಲಾಂ ಕೊಳುಂದೆ ಕುಲವಿಳಕ್ಕೆ, ತಂದೆಯನ್ನು ಎಬ್ಬಿಸಿದ್ದಾಯಿತು. ನಂತರ ಯಶೋದೆ ತಾಯಿ, ಮಗುವಿನ ರಕ್ಷಣೆಗಾಗಿ ಸದಾಕಾಲ ಇರುವಂತಹ ತಾಯಿ, ಕೃಷ್ಣನನ್ನು ಪಕ್ಕದಲ್ಲಿ ಮಲಗಿಸಿಕೊಂಡು ಮಲಗುವಂತಹ ಯಶೋದೆ ಪುಣ್ಯಾತ್ಮೆ. ಹಾಗಾಗಿ ಅವಳನ್ನು ಹೇಳ್ತಾರೆ ಕೊಂಬನಾರ್ಕೆಲ್ಲಾಂ ಕೊಳುಂದೆ. ಕೊಂಬನಾರ್ಕೆಲ್ಲಾಂ ಅಂತ ಅಂದರೆ, ಕೊಂಬು ಅಂತಂದರೆ ತೆಳ್ಳಗೆ ಬಳಕುವಂತಹ ಭತ್ತದ ತೆನೆ, ಅದಕ್ಕೆ ಅವಳನ್ನು ಹೋಲಿಸ್ತಾ ಇದ್ದಾರೆ. ಅಂದರೆ ಆ ರೀತಿಯಾದಿ ಶರೀರ ಸೌಂದರ್ಯವುಳ್ಳವಳು. ಕೊಂಬನಾರ್ಕೆಲ್ಲಾಂ ಕೊಳುಂದೆ ಕುಲವಿಳಕ್ಕೆ, ಈ ನಂದನ ಕುಲಕ್ಕೆ ಬೆಳಕಾಗಿ ಇದ್ದಂಥವಳು, ಪ್ರಕಾಶಿತವನ್ನು ಕೊಟ್ಟಂಥವಳು ಅವಳು ಯಶೋದೆಯಾಗಿ ಹೇಳ್ತಾ ಇದ್ದಾರೆ. ಕುಲವಿಳಕ್ಕೆ ಎಂಬೆನು ಮಾಟಿ, ನಮ್ಮ ಸ್ವಾಮಿನಿ, ನಮ್ಮ ಯಜಮಾನಿ. ನಂದ ಸ್ವಾಮಿ ಯಜಮಾನ, ಇವಳು ಸ್ವಾಮಿನಿ ಎಂಬೆರು ಮಾಟಿ. ಅಶೋದಾಯ್ ಅರಿವುರಾಯ್, ನೀನು ಎದ್ದೇಳು. ಅವರಿಬ್ಬರು ಎಬ್ಬಿಸಿದ್ರೆ ನಂತರ ಮಗುವನ್ನು ಎಬ್ಬಿಸಬಹುದು. ನಂತರದಲ್ಲಿ ಅಂಬರ ಮೂಡರತ್ತು ಓಂಗಿ ಉಲಹಳಂದ. ಓಂಗಿ ಉಲಹಳಂದ ತ್ರಿವಿಕ್ರಮ ಅವತಾರವನ್ನು ಹೇಳಿದ್ವಿ ಅವತ್ತು. ಆ ಅವತಾರವನ್ನು ಪಡೆದಂತಹ ಅಂಬರ ಮೂಡುರತ್ತು, ಆಕಾಶವನ್ನೇ ತೂತು ಮಾಡಿಕೊಂಡು ಹೋಗಿದ್ದಂತಹ, ಆ ರೀತಿಯಾಗಿ ಎತ್ತರಕ್ಕೆ ಬೆಳೆದಂತಹ ಅಂಬರ ಮೂಡುರತ್ತು ಓಂಗಿ ಉಲಹಳಂದ, ಆ ರೀತಿಯ ತ್ರಿವಿಕ್ರಮ ಅವತಾರವನ್ನು ಪಡೆದು ಮೂರೂ ಲೋಕಗಳನ್ನು ಅಳೆದಂತಹ ಅಂಬರ ಮೂಡುರತ್ತು ಓಂಗಿ ಉಲಹಳಂದ ಉಂಬರ ಕೋಮಾನೆ ಉರಂಗಾದಳಂದಿರಾಯ್. ಆ ರೀತಿಯಾಗಿ ಇಡೀ ಜಗತ್ತನ್ನೇ ಕಾಪಾಡಿದಂತಹ, ಲೋಕಗಳನ್ನು ಅಳೆದಂತಹ ದೇವತೆಗಳ ಸ್ವಾಮಿಯಾದವನೇ ಕೃಷ್ಣನೇ ನೀನು ಎದ್ದೇಳು. ಉರಂಗಾದಳಂದಿರಾಯ್, ನಿದ್ದೆ ಸಾಕು, ನಿದ್ದೆಯಿಂದ ಎದ್ದೇಳು. ಶಂಪೊನ್ ಕಡಿಶಲ್ವಾ ಬಲದೇವ, ಚಿನ್ನದಂತಹ ಅಥವಾ ಚಿನ್ನದ ಪಾದ ಕಾಲಿನ ಕಂಕಣವನ್ನು ಧರಿಸಿರುವಂಥ, ಕಾಲಿನ ಗೆಜ್ಜೆಯನ್ನು ಧರಿಸಿರುವಂತಹ
ಚಿನ್ನದಂತಹ ಪಾದವುಳ್ಳವನೇ ಅಂತ ಬಲರಾಮನಿಗೆ ಇಲ್ಲಿ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ಪರಿಶುದ್ಧವಾದ ಚಿನ್ನದಿಂದ ಮಾಡಿರುವ ಕಾಲಂದಿಗೆ, ಕೆಂಪು ಬಣ್ಣದ ನಿನ್ನ ಪಾದವನ್ನು ಹೊಂದಿದೆಯಲ್ಲ, ಆ ರೀತಿಯ ಬಲರಾಮನೇ ಶಂಪೊರ್ಕಲಡಿ ಶಲ್ವ ಅಂದರೆ ಅದು ಅಡಿ ಅಂದರೆ ಪಾದ, ಆ ರೀತಿಯಾದ ಶಲ್ವ ಮುದ್ದಾಗಿರುವಂತಹವನೇ, ಚೆಲುವನೇ, ಐಶ್ವರ್ಯವಂತನೇ ಬಲದೇವ. ನೀನು ಕೂಡ ಉಂಬಿಯುಂ ನೀಯುಂ ಉರುಂಗು. ಉಂಬಿ ಅಂದರೆ ತಮ್ಮ, ನಿನ್ನ ತಮ್ಮನೂ ನೀನು ಉರುಂಗ್ ಎದ್ದೇಳಿ ಅಂತ ಹೇಳಿ 4 ಜನಗಳಿಗೂ ಇಲ್ಲಿ ಗೋದೆ ಸುಪ್ರಭಾತವನ್ನು ಹೇಳಿ ಎಬ್ಬಿಸ್ತಾ ಇದ್ದಾಳೆ. ಅಂಬರಮೇ ತಣ್ಣೀರೇ ಶೋರೆ ಅರಂಶಯ್ಯಂ ಹೇಗೆ ಅಂತಂದರೆ, ನಮ್ಮಾಳ್ವಾರು ಕೂಡ ಅವರ ಶ್ರೀಸೂಕ್ತಿನಲ್ಲಿ ಹೇಳ್ತಾರೆ, ಉಣ್ಣುಂ ಶೋರುಂ ಪರುಹು ನೀರುಂ ತಿನ್ನುಂ ವೆತ್ತಲೆಯುಂ ಎಲ್ಲ ಕಣ್ಣನ್ನಂತ. ನಮಗೆ ಎಲ್ಲನೂ ಆ ಭಗವಂತನೇ. ತಿನ್ನುವ ಅನ್ನ, ಹರಿಯೋ ನೀರು, ಮತ್ತು ಇದು 2 ಶರೀರಕ್ಕೆ ಧಾರಕವಾದದ್ದು, ಮೂಲವಾದದ್ದು. ನಂತರದಲ್ಲಿ ಅವ್ರು ಹೇಳ್ತಾರೆ ತಿನ್ನು ವೆತ್ತಲೆಯುಂ ಅಂತಾರೆ, ಅಂದರೆ ವಿಳೆದೆಲೆ ಅಂತ ಹೇಳ್ತಾರೆ. ಏನಕ್ಕೆ ವಿಳೆದೆಲೆ ಹೇಳಿದ್ರು ಇದೆರಡು ಹೇಳಾದ್ಮೇಲೆ ಅಂದರೆ, ಧಾರಕದಿಂದ ಹಿಡಿದು ಮುಖ್ಯವಾಗಿ ನಮಗೆ ಏನು ಬೇಕು ಆ ಆಹಾರದಿಂದ ಹಿಡಿದು ನಾವು ವಿಳೆದೆಲೆಯನ್ನು ಯಾವಾಗ ಹಾಕೋತೀವಿ? ಊಟ, ವೈಭೋಗದ ಊಟವನ್ನು ಮಾಡಿದಾಗ. ಪಲ್ಯಗಳಿರುತ್ತೆ, ಸಿಹಿ ಖಾದ್ಯಗಳಿರುತ್ತೆ, ಎಲ್ಲವನ್ನು ತಿಂದು ಅದು ಜೀರ್ಣವಾಗಲಿ ಅಂತ ಹೇಳಿ ಆವಾಗ ನಾವು ವಿಳ್ಯದೆಲೆಯನ್ನು ಹಾಕ್ಕೊಳ್ತೀವಿ. ಅಂದರೆ ಅನ್ನಧಾರಕವಾದ ಅನ್ನದಿಂದ, ಮೂಲ ಅನ್ನದಿಂದ ಹಿಡಿದು ನಾವು ಯಾವ ರೀತಿ ವೈಭೋಗದ ಭೋಗ್ಯವಾದ ನಾವು ಊಟವನ್ನು ಮಾಡ್ತೀವೋ ಎಲ್ಲನೂ ಭಗವಂತನೇ ಅಂತ ಅವ್ರು ಹೇಳ್ತಾರೆ. ಅದೇ ರೀತಿಯಾಗಿ ಅಂಬರಮೇ ತಣ್ಣೀರೆ ಶೋರೆ ಅರಂಶಯ್ಯುಂ, ಅಂಬರ ವಸ್ತ್ರರೂಪಿಯಾಗಿ, ತೀರ್ಥರೂಪಿಯಾಗಿ ಮತ್ತು ಅನ್ನರೂಪಿಯಾಗಿರುವಂತಹ ಕೃಷ್ಣನನ್ನು ಬೆಳೆಸಿ ನಂತರ ಲೋಕಕ್ಕೆ ಕೊಟ್ಟಂತಹ ನಂದಗೋಪಾಲ ಯಶೋದೆಯ ಮಹತ್ವವನ್ನು ಇಲ್ಲಿ ಈ ಪಾಶುರದಲ್ಲಿ ಗೋದೆ ಹೇಳಿದ್ದಾಳೆ. ಸಾಮಾನ್ಯವಾಗಿ ಮಕ್ಕಳನ್ನು ಬೆಳೆಸಿದ್ರೆ ನಮಗೋಸ್ಕರ ಬೆಳೆಸ್ಕೊಳ್ತೀವಿ. ಅಪ್ಪ ಇದು ನನಗೆ ತುಂಬ ಮುದ್ದು ಚಿಕ್ಕ ವಯಸ್ಸಲ್ಲಿ, ನಂತರ ಬೆಳೆದಾಗ ನಾಳೆ ನನ್ನನ್ನು ಅವನು ಸಾಕ್ತಾನೆ ಅಂತ ಬೆಳೆಸ್ತೀವಿ. ನಮ್ಮನ್ನು ನೋಡ್ಕೋಬೇಕು ಅಂತಲೇ ನಾವು ಬೆಳೆಸ್ತೀವಿ. ಇದು ನಮ್ಮ ಸ್ವಾರ್ಥದಲ್ಲಿ ನಾವು ಬೆಳೆಸುವಂಥದ್ದು. ಆದರೆ ನಂದಗೋಪ ಯಶೋದೆ ಮಾಡಿರುವಂತಹ ಮಹದುಪಕಾರ ಏನು, ಮಹಾದಾನ ಇದು ಅಂತ ಹೇಳ್ತಾರೆ. ತನ್ನ ಮಗನಾಗಿ ಅವನನ್ನು ಅಕ್ಕರೆಯಲ್ಲಿ ಬೆಳೆಸಿ ನಂತರ ಅವನು ದೊಡ್ಡವನಾದ ಮೇಲೆ ಲೋಕಕ್ಕೆ ಕೊಡ್ತಾರೆ. ಲೋಕಕ್ಕೆ ಕೊಡೋದಕ್ಕೆ ಮುಂಚೆ ಗೋಕುಲದ ಪ್ರಜೆಗಳಿಗೆ ಕೃಷ್ಣ ಯಾರು ಬಂದು ಎತ್ಕೊಂಡ್ರು ಯಶೋದೆ ಕೊಡ್ತಾ ಇದ್ಲಂತೆ. ಯಾಕೆಂದ್ರೆ ಅವನಷ್ಟು ಪ್ರಿಯ ಎಲ್ರಿಗೂ, ಎಲ್ಲರಿಗೂ ಕೊಟ್ಲು ಯಶೋದೆ. ನಂತರ ಮಧುರೆಗೆ ಹೋದ, ಇಲ್ಲಿ ಯಾರಿಗೂ ಅವನು ಸಿಗಲಿಲ್ಲ. ಅಲ್ಲಿ ಪಾಂಡವರಿಗೆ ಅವರಿಗೆ ಮಮ ಪ್ರಾಣ ಹಿ ಪಾಂಡವ ಅಂದ ಕೃಷ್ಣ. ಪಾಂಡವರು ನನ್ನ ಪ್ರಾಣ ಅಂತ ಹೇಳಿ ಅವರ ರಕ್ಷಣೆಗೆ ನಿಂತ. ಇದೆಲ್ಲವೂ ಆದಮೇಲೆ ನಮ್ಮೆಲ್ಲರ ರಕ್ಷಣೆಗೆ ಇಡೀ ಲೋಕಕ್ಕೋಸ್ಕರ ನಿಂತಿದ್ದಾನೆ ಕೃಷ್ಣ. ಆ ರೀತಿಯಾದ ಒಂದು ಮಹತ್ತಾದ ಕೈಂಕರ್ಯವನ್ನು ಯಶೋದೆ ನಂದನ ಮಾಡಿದ್ದಾರೆ. ಅವರು ತಮಗೆ ಅಂತ ಇಟ್ಕೊಂಡು ಅವನ್ನ ಮಧುರೆಗೆ ಕಳಿಸದೇ ಇದ್ದಿದ್ರೆ ದೇವಕಿ ವಸುದೇವರ ರಕ್ಷಣೆ ಆಗ್ತಿರಲಿಲ್ಲ, ಕಂಸನ ನಾಶ ಆಗ್ತಿರಲಿಲ್ಲ, ಶಿಶುಪಾಲನ ಆಗ್ತಿರಲಿಲ್ಲ, ಲೋಕೋದ್ಧಾರಗಳೇ ಆಗ್ತಿರಲಿಲ್ಲ. ಆ ಲೋಕಕ್ಕೋಸ್ಕರ ತಾನು ಬೆಳೆಸಿದ ಕಂದನನ್ನೇ ಯಶೋದೆ ನಮಗೆಲ್ಲ ಕೊಟ್ಟಿದ್ದಾಳೆ. ಯಾವ ರೀತಿ ಇದ್ದಾನವನು? ಸಮಸ್ತ ಲೋಕಕ್ಕೆ ವಸ್ತ್ರರೂಪಿಯಾಗಿದ್ದಾನೆ, ತೀರ್ಥರೂಪಿಯಾಗಿದ್ದಾನೆ, ಅನ್ನರೂಪಿಯಾಗಿದ್ದಾನೆ ಆ ಸಾಕ್ಷಾತ್ ಭಗವಂತ. ಆ ರೀತಿಯಾದ ಕೃಷ್ಣನನ್ನು ನಮಗೆಲ್ಲರಿಗೋಸ್ಕರ ಕೊಟ್ಟಿದ್ದಾಳೆ ಗೋದೆ. ಹೇಗೆ ಇಲ್ಲಿ ವಸ್ತ್ರರೂಪಿಯಾಗಿ ಅಂಬರಮೇ ಅಂತ ಹೇಗೆ ಹೇಳ್ತಾ ಇದ್ದಾರೆ? ಯಾವ ಯಾವ ರೀತಿಯಲ್ಲಿ ವಸ್ತ್ರರೂಪವನ್ನು ನಂದಗೋಪನಿಗೆ ಏನಕ್ಕೆ ಹೇಳಿದ್ರು? ಎಲ್ಲರೂ ಉದಾಹರಣೆ ಇದೆಯಾ ಅಂತ ಅಂದರೆ, ಸಾಮಾನ್ಯವಾಗಿ ಮಕ್ಕಳು ಅಪ್ಪ ಅಮ್ಮನ್ನ ನೋಡಿಕೊಂಡೇ ಕಲ್ತ್ಕೊಳ್ಳೋದು. ನಮ್ಮಪ್ಪ ಈ ರೀತಿ ಮಾಡ್ತಾಯಿದ್ರು, ನಾನು ಮಾಡಬೇಕು. ಈ ದೇವಸ್ಥಾನಕ್ಕೆ ಈ ಥರ ಕೈಂಕರ್ಯವನ್ನು ಮಾಡ್ತಾಯಿದ್ರು, ನಾನು ಮಾಡಬೇಕು. ಇಂಥ ಕಾಲದಲ್ಲಿ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆಲ್ಲ ಬಟ್ಟೆಗಳನ್ನು ಕೊಡ್ತಾಯಿದ್ರು, ನಾನು ಕೊಡಬೇಕು ಅನ್ನೋ ರೀತಿ ಮಕ್ಕಳೆಲ್ಲರಿಗೂ ಮಾಡ್ತಿರ್ತಾರೆ. ಅವಾಗೇನಂತಾರೆ, ನೋಡಿದ್ಯಾ ಇನ್ನು ಅಪ್ಪ ಏನು ಮಾಡ್ತಿದ್ನೋ ಅದನ್ನೇ ಇವನು ಮಾಡ್ತಾ ಇದ್ದಾನೆ ಅನ್ನೋ ಮಾತು ಬರುತ್ತಲ್ಲ. ಆ ರೀತಿಯಾಗಿ ಕೃಷ್ಣ ಆ ಥರ ವಸ್ತ್ರವನ್ನು ಹೇಗೆ ಕೊಟ್ಟ, ಅದು ಅವನಿಗೆ ಹೇಗೆ ಬಂತು? ಆ ರೀತಿಯಾದ ಒಂದು ಗುಣ ಹೇಗೆ ಬಂತು? ಅವನ ತಂದೆಯಿಂದ ಬಂತು. ಹಾಗಾಗಿ
ನಂದಗೋಪನೇ ಆ ರೀತಿ ದಾನವನ್ನು ಮಾಡ್ತಾ ಇದ್ದ, ಪ್ರಜೆಗಳಿಗೆ ಎಲ್ಲವನ್ನು ದಾನ ಮಾಡ್ತಾ ಇದ್ದ. ಹಾಗೆ ಕೃಷ್ಣನು ಮಾಡಿದ್ದಾನೆ. ಎಲ್ಲಿ ವಸ್ತ್ರದಾನವನ್ನು ಮಾಡಿದ ಕೃಷ್ಣ ಅಂತ ಅಂದರೆ ನಾವು ದ್ರೌಪದಿಯ ಪ್ರಸಂಗವನ್ನು ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಇದರ ಹಿಂದಿನ ಅರ್ಧ ಕತೆ ನೆನೆ ಶಿಶುಪಾಲ ವಧೆಯಲ್ಲಿ ಬಂದಿತ್ತು. ಶಿಶುಪಾಲನ ವಧೆ ಮಾಡಬೇಕಾಗತ್ತೆ, ಕೃಷ್ಣ ಮಾಡಬೇಕಾಗತ್ತೆ. ಶಿಶುಪಾಲ ಹುಟ್ಟಬೇಕಾದ್ರೆ 3 ಕಣ್ಣು 4 ಕೈ 4 ಕಾಲಲ್ಲಿ ಹುಟ್ಟಿರ್ತಾನೆ. ಅವಾಗ ಅವನಿಗೆ ಹೇಳ್ತಾರೆ, ಈ ಮಗುವನ್ನು ಎತ್ಕೊಂಡಾಗ ಯಾರು ಎತ್ಕೊಳ್ತಾರೋ ಎತ್ಕೊಂಡಾಗ ಆ ಮಗುವಿನ ಒಂದು ಕಣ್ಣು ಇನ್ನು ಅತಿ ರೀತಿಯಾಗಿರುವಂತಹ 2 ಕೈ ಕಾಲುಗಳು ಉದುರಿ ಹೋಗುತ್ತೋ ಅವನೇ ಇವನ ಸಂಹಾರವನ್ನು ಮಾಡ್ತಾನೆ ಅಂತ ಹೇಳಿರ್ತಾರೆ. ಹಾಗಾಗಿ ಅವ್ರ ತಾಯಿ ಬಂದವ್ರ ಕೈಯಲ್ಲೆಲ್ಲ ಮಗುನ ಹಿಂಗೆ ಕೊಡ್ತಾ ಇರ್ತಾರೆ. ಒಂದು ಸಾರಿ ದೇವಕಿಯೊಳಗಡೆ ಕೃಷ್ಣ ಅಲ್ಲಿ ಹೋಗಿ ನೋಡಕ್ಕೆ ಹೋಗಿರ್ತಾನೆ. ಅವರ ಅಣ್ಣನ ಮಗನಾಗಬೇಕು ಶಿಶುಪಾಲ. ಅಲ್ಲಿ ಮಗುವನ್ನ ನೋಡೋಕ್ಕೆ ಅಂತ ಅವಳನ್ನು ಕರ್ಕೊಂಡು ಹೋಗಿದ್ದಾಗ ಅವಳು ಶಿಶುಪಾಲನ ತಾಯಿ ಕೃಷ್ಣನ ಕೈಗೆ ಮಗುವನ್ನು ಕೊಡ್ತಾಳೆ. ತಕ್ಷಣ ಮಗುವಿಗೆ ಇದ್ದಂತಹ 3ನೇ ಕಣ್ಣು ಇನ್ನು 2 ಕೈ ಕಾಲುಗಳೆಲ್ಲ ಉದುರಿ ಹೋಗುತ್ತೆ. ಆಗಲೇ ಗೊತ್ತಾಗುತ್ತೆ ನನ್ನ ಮಗನ ಸಂಹಾರ ಇವನ ಕೈಯಿಂದನೇ ಆಗತ್ತೆ ಅಂಥೇಳಿ. ನಂತರ ಕೃಷ್ಣನನ್ನು ಅವಳು ಕೇಳ್ಕೊಳ್ತಾಳೆ, ನಿನ್ನಿಂದನೇ ಆಗಬೇಕು, ಅದು ವಿಧಿ ನಿಯಮ, ಅದು ಹಾಗೇ ನಡೀಲಿ, ಆದರೆ ಇವನ 100 ತಪ್ಪನ್ನು ನೀನು ಕ್ಷಮಿಸಬೇಕು ಅಂತ ಶಿಶುಪಾಲನ ತಾಯಿ ಕೃಷ್ಣನಲ್ಲಿ ಕೇಳ್ಕೊಂಡಿರ್ತಾಳೆ. ಹಾಗಾಗಿ ಅವನು 100 ತಪ್ಪು ಮಾಡೋವರೆಗೂ ಅವನು ಎಲ್ಲ ಸಿಕ್ಕಿದ ಕಡೆಯಲ್ಲೆಲ್ಲ ಕೃಷ್ಣನ ಬೈತಾ ಇರ್ತಾನೆ. ನೀನು ಕಳ್ಳ, ಅದು ಇದು ಏನೇನು ಬೇಕೋ ಎಲ್ಲ ಬೈತಾ ಇರ್ತಾನೆ. ಅವನ್ನ ಚಿಕ್ಕ ವಯಸ್ಸಿಂದನೇ ಕೃಷ್ಣನ ದ್ವೇಷಿಸ್ತಿರ್ತಾನೆ ಶಿಶುಪಾಲ. ಆದರೂ ಎಲ್ಲದಕ್ಕೂ ಅವಕಾಶವನ್ನು ಕೊಟ್ಕೊಂಡ್ಬರ್ತಾನೆ, ಯಾಕೆಂದರೆ ತಾಯಿಗೋಸ್ಕರ. ಯಾವ ರೀತಿ 100 ಹೇಳಿದ್ದೆ ಮೊನ್ನೆ, ಅವನಿಗೆ ಒಂದು ಮಾತನ್ನು ಕಳ್ಳ ಅಂತ ಬೈದಿದ್ದ, ಅದನ್ನೇ ಮತ್ತೆ ಇನ್ನೊಂದ್ಸರಿ ಕಳ್ಳ ಅಂತ ಬೈದ್ರೆ ಅದು 1 ಅಂತಲೇ ಲೆಕ್ಕ ತಗೋತಿದ್ದಂತೆ ಕೃಷ್ಣ. ಆ ರೀತಿಯಾಗಿ ಬೇರೆ 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 ಆದಂತಹ ಮಾತುಗಳನ್ನು ಅವನು ಬೈದಾಗಲ್ಲನೂ, ಅವನನ್ನು ಅಂದದಾಗ, ಅಣಕಿಸಿಕೊಂಡಾಗ, ತೆಗಳಿಕೆ ಮಾತುಗಳನ್ನು ಆಡಿದಾಗ 100 ಬಾರಿ ಅವನು ತಡೆದಿರ್ತಾನೆ. ಒಂದು ಬಾರಿ ಪಾಂಡವರವರೆಲ್ಲ ರಾಜಸೂಯ ಯಾಗವನ್ನು ಮಾಡ್ತಿರ್ತಾರೆ. ಆ ರಾಜಸೂಯ ಯಾಗಕ್ಕೆ ಯಾರಿಗೆ ಅಗ್ರಪೂಜೆಯನ್ನು ಮಾಡಬೇಕು, ಒಂದು ಯಾಗ ಮಾಡಬೇಕು, ಮೊದಲು ಅಗ್ರಪೂಜೆಯನ್ನು ಮಾಡಬೇಕು. ಆ ಯಾರಿಗೆ ಮಾಡಬೇಕು ಅಂತ ಅಂದಾಗ ಎಲ್ಲರೂ ಕೃಷ್ಣನನ್ನೇ ಕೂರಿಸ್ತಾರೆ. ಅದು ಶಿಶುಪಾಲನಿಗೆ ಕೋಪ ಬರುತ್ತೆ. ಅವನನ್ನೇನೋ ಕೂರಿಸ್ಬೇಕು ಅಂತ ಹೇಳಿ ಅವನನ್ನು ಸಿಕ್ಕಾಪಟ್ಟೆ ಎಲ್ಲ ರೀತಿಯ ಮಾತುಗಳಲ್ಲಿ ಅವನನ್ನು ಬೈತಾನೆ. ಆಗ ಅಲ್ಲಿಗೆ ಅವನಿಗೆ 100 ಬೈಗುಳಗಳು ಮುಗಿಯುತ್ತೆ. ಆಗ ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಅವನ ಸಂಹಾರವನ್ನು ಮಾಡ್ತಾನೆ. ಯಾಕೆ ಮತ್ತೆ ಇದೇ ಕಥೆ ಹೇಳಿದೆ, ನೆನ್ನೆನೂ ಹೇಳಿದ್ದೆ, ಮತ್ತೆ ಹೇಳಿದ್ನಲ್ಲ ಅಂತ ಅಂದರೆ, ಆ ರೀತಿ ಸುದರ್ಶನ ಚಕ್ರವನ್ನು ಬಿಟ್ಟಾಗ ಏನಾಗುತ್ತೆ, ಅವನ ಕೈಯಲ್ಲಿ ಚಿಕ್ಕದೊಂದು ಗಾಯ ಆಗತ್ತೆ ಕೃಷ್ಣನಿಗೆ. ಆ ಗಾಯದಿಂದ ರಕ್ತ ಬರುತ್ತೆ. ತಕ್ಷಣ ದ್ರೌಪದಿ ನೋಡಿ ಓಡೋಗಿ ಅವನ ಬಳಿ ಹೋಗಿ ತನ್ನ ಸೀರೆ ಸೆರೆಗನ್ನೇ ಹರಿದು ಆ ಬಟ್ಟೆಯನ್ನು ಕಟ್ಟುತ್ತಾಳಂತೆ ಅವನ ಕೈಗೆ. ಆಗ ಕೃಷ್ಣ ಹೇಳ್ತಾನಂತೆ, ಇದಕ್ಕೆ ಪ್ರತಿಫಲವಾಗಿ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನಂತ. ಅದಕ್ಕೋಸ್ಕರ ಮತ್ತೆ ನಾನು ಮೊನ್ನೆ ಹೇಳಿದ್ದು ಶಿಶುಪಾಲನ ಕಥೆಯನ್ನು ಹೇಳಿದ್ದು. ಆ ಸಂದರ್ಭದಲ್ಲಿ ದ್ರೌಪದಿಗೆ ಅನುಗ್ರಹವಾಗಿದ್ದು ಕೃಷ್ಣನಿಂದ. ಆದರೆ ಅವಳು ಕಟ್ಟಿದ್ದು ಶುದ್ಧ ಬಟ್ಟೆ, ಒಂದು ಚಿಕ್ಕ ಗಾಯಕ್ಕೆ. ಆ ದ್ರೌಪದಿಯ ವಸ್ತ್ರಾಭರಣ ಆದಾಗ, ದುಶ್ಯಾಸನನಿಂದ ಆ ರೀತಿ ತೊಂದರೆ ಆದಾಗ ಅವನು ಎಷ್ಟು ಬಟ್ಟೆಯನ್ನು ಕೊಟ್ಟ ಅವನು. ಅಂದರೆ ಭಗವಂತ ನಾವು ಅವನಿಗೆ ಚಿಕ್ಕದಾದ ಒಂದು ಕೈಂಕರ್ಯ, ಒಂದು ಸ್ವಲ್ಪವನ್ನು ಮಾಡಿದ್ರೆ ನಮಗೆ ಆ ರೀತಿಯಾಗಿ ಅದಕ್ಕೆ 1000 ಪಟ್ಟು ಕೊಡ್ತಾನೆ ಅನ್ನೋದಕ್ಕೆ ವಸ್ತ್ರವನ್ನು ಎಲ್ಲಿ ಕೊಟ್ಟ, ದಾನ ಮಾಡಿದ ಕೃಷ್ಣ ಅಂತ ಹೇಳಿ ದ್ರೌಪದಿಯ ಕಥೆಯನ್ನು ಕೊಟ್ಟಿದ್ದಾರೆ. ಹಾಗೆ ಆ ಕೃಷ್ಣ ಅಷ್ಟೊಂದವನು ಮಾಡಬೇಕಾದ್ರೆ ತಂದೆಯಿಂದ ಬಂದಿರುವಂಥ ಗುಣ. ವಸುದೇವನಿಗೂ ಅವನ ಅಂಬರಮೇ ತಣ್ಣೀರೇ ಶೋರೆ ಅರಂಶಯ್ಯಂ, ರಾಜನಾಗಿ ಆ ರೀತಿಯಾಗಿ ದಾನವನ್ನು ಮಾಡ್ತಾ ಇದ್ದ. ತಣ್ಣೀರೇ ನಂತರ ನೀರಿಗೆ ಬಂದರು. ಎಲ್ಲೆಲ್ಲಿ ಕೃಷ್ಣ ಈ ರೀತಿಯಾಗಿ ನೀರನ್ನು ಕರುಣಿಸಿದ್ದಾನೆ ಅಂತ ಅಂದರೆ, ಒಂದು ಯುದ್ಧ ಆಗಬೇಕಾದ್ರೆ ಯುದ್ಧದಲ್ಲಿ ಕುದುರೆಗಳೆಲ್ಲ ಬಳಲಿ ಬೆಂಡಾಗೋಗುತ್ತೆ, ನೀರಿರೋದಿಲ್ಲ ಅವುಗಳಿಗೆ. ಆಗ ಯುದ್ಧದ ಮಧ್ಯದಲ್ಲಿ ಎಲ್ಲೋ ಕರ್ಕೊಂಡೋಗಿ ಕುದುರೆಗಳು ನೀರು ಉಣಿಸೋಕ್ಕಾಗೋದಿಲ್ಲ. ತಕ್ಷಣದಲ್ಲಿ ಅಲ್ಲೇ ಯುದ್ಧ ನಡೀತಿರುತ್ತೆ, ಆಗಲೇ ತನ್ನ ಬಾಣವನ್ನು ಬಿಟ್ಟು ನೀರನ್ನು ಬರೆಸಿ ಕುದುರೆಗಳೆಲ್ಲರಿಗೂ ದಣಿವಾರಿಸಿ ಮತ್ತೆ ಅದಕ್ಕೆ ರಥಕ್ಕೆ ಕಟ್ಟಿ ಯುದ್ಧಕ್ಕೆ ಹೊರಡ್ತಾನೆ ಕೃಷ್ಣ. ಆ ಕ್ಷಣದಲ್ಲೇ ಆ ಕುದುರೆಗಳಿಗೆ ಏನು ಬೇಕು ಅನ್ನೋದನ್ನು ತಾನೇ ಅರಿತು ನೀರನ್ನು ದಣಿವಾರಿಸಿಕೊಳ್ಳೋಕ್ಕೆ ಕೊಟ್ಟಂಥವನು ಕೃಷ್ಣ. ಮತ್ತು ಎಲ್ಲರಿಗೂ ಗೊತ್ತಂಗೆ ಭೀಷ್ಮ
ಶರಶೈಯಲ್ಲಿದ್ದ. ಅವನಿಗೆ ದಣಿವಾರಿಸಿಕೊಳ್ಳೋಕ್ಕೆ ನೀರು ಬೇಕಾಯಿತು. ಆಗ ಅರ್ಜುನನ ಕರೆದು ಒಂದು ಅವನ ಬಾಣದಿಂದ ಅವನಿಗೆ ನೀರು ಕೊಡಿಸ್ತಾನೆ. ನೀರು ಬರೆಸಿದ್ದವನು, ಆದರೆ ಅರ್ಜುನನ ಬಾಣದಿಂದ ಅವನಿಗೆ ಬರೆಸ್ತಾನೆ. ಆ ರೀತಿಯಾಗಿ ಭೀಷ್ಮನಿಗೆ ಬಾಯಾರಿಕೆ ಹೋಗಿಸ್ಕೊಳ್ಳೋಕ್ಕೋಸ್ಕರ ಅರ್ಜುನನ ಬಾಣದಿಂದ ನೀರನ್ನು ದೊರಕಿಸ್ಕೊಟ್ಟಿದ್ದು. ಇನ್ನೊಂದು ಕತೆ ನಮ್ಮ ದ್ವಾರಕದಲ್ಲಿ ಹೇಳಿದ್ರು. ಅದು ದ್ವಾರಕೆಗೆ ಹೋದಾಗ ಅಲ್ಲಿ ಹೇಳಿದರು. ಅಲ್ಲಿ ರುಕ್ಮಿಣಿ ದ್ವಾರಕ ಅಂತ ಇದೆ. ಒಂದು ಸಾರಿ ಕೃಷ್ಣನಿಗೂ ರುಕ್ಮಿಣಿಗೂ ದೂರ್ವಾಸ ಮುನಿಗಳನ್ನು ಕರ್ಕೊಂಡೋಗಿ ಆತಿಥ್ಯ ಮಾಡಬೇಕು ಅಂತ ಅನಿಸುತ್ತಂತೆ. ಅದಕ್ಕೆ ಬಂದು ದೂರ್ವಾಸರಲ್ಲಿ ಕೇಳ್ಕೊಳ್ತಾರೆ, ನೀವು ಬಂದು ನಮ್ಮಲ್ಲಿ ಆತಿಥ್ಯ ಸ್ವೀಕರಿಸಬೇಕು ಅಂತ. ಆದರೆ ದೂರ್ವಾಸರು ಏನು ಹೇಳ್ತಾರೆ, ನೀವಿಬ್ಬರೇ ರಥಕ್ಕೆ ಕುದುರೆಯ ರೀತಿಯಲ್ಲಿ ಕುದುರೆಯಾಗಿ ನನ್ನನ್ನು ನೀವು ಕರೆದುಕೊಂಡು ಹೋಗೋದೇ ಆದರೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ಕೃಷ್ಣ ರುಕ್ಮಿಣಿ ಇಬ್ಬರು ಅದಕ್ಕೆ ಒಪ್ತಾರೆ. ಅಲ್ಲಿ ಮಧ್ಯದಲ್ಲಿ ಇನ್ನೊಂದು ಷರತ್ತಾಗ್ತಾರೆ, ನೀವೇನೇ ಬೇಕಾದ್ರೆ ನನ್ನ ಅಪ್ಪಣೆ ಪಡೆದು ನೀವು ತಗೋಬೇಕು ಅಂತ. ಸರಿ, ಈ ರೀತಿ ಬರ್ತಾ ಇರ್ತಾರೆ. ಅವ್ರನ್ನ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಇನ್ನೇನು ದ್ವಾರಕ ತಲುಪಬೇಕು ಅನ್ನೋ ಇದರಲ್ಲಿ ರುಕ್ಮಿಣಿಗೆ ತುಂಬ ಬಾಯಾರಿಕೆ ಆಗುತ್ತೆ. ಅವಳು ಹೇಳ್ತಾಳೆ, ಈಗ ನಾನು ನೀರು ಕುಡಿದೇ ಇದ್ದರೆ ನನ್ನ ಪ್ರಾಣನೇ ತ್ಯಾಗ ಮಾಡಬೇಕಾಗತ್ತೆ, ತುಂಬ ಬಾಯಾರಿಕೆ ಆಗ್ತಾಯಿದೆ ನನಗೆ ಅಂತ. ಆಗ ಕೃಷ್ಣ ಏನು ಮಾಡ್ತಾನೆ, ತನ್ನ ಕಾಲಿನ ಹೆಬ್ಬೆರಳನ್ನು ಭೂಮಿಗೆ ಒತ್ತಿ ನೀರು ಬರೋ ಹಾಗೆ ಮಾಡ್ತಾನೆ. ಆ ನೀರನ್ನು ರುಕ್ಮಿಣಿ ಕುಡಿದು ದಣಿವಾರಿಸ್ಕೊಳ್ತಾಳೆ. ಅಲ್ಲಿ ನೀರು ಬರುತ್ತೆ, ಆದರೆ ಅಲ್ಲೊಂದು ಶಾಪವನ್ನು ದೂರ್ವಾಸ ಕೊಡ್ತಾರೆ. ನನ್ನ ಅಪ್ಪಣೆ ಇಲ್ಲದೆ ನೀವು ತೊಗೊಂಡಿದ್ದೀರಾ. ಯಾಕೆಂದರೆ ಅತಿಥಿ ಸರ್ಕಾರಕ್ಕೆ ಅತಿಥಿಯನ್ನೇ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅತಿಥಿನೇ ವಿಚಾರಿಸ್ಕೊಳ್ಳದೆ ಇವ್ರದನ್ನು ನೋಡಿದ್ರು ಅನ್ನೋ ರೀತಿಯಾಗಿ ನಿಮ್ಮಲ್ಲಿ ಅತಿಥಿ ಸತ್ಕಾರಕ್ಕೆ ಭಂಗವಾಗಿದೆ. ಹಾಗಾಗಿ ಒಂದು ಶಾಪವನ್ನು ಕೊಡ್ತಾರೆ. ಆ ಜಾಗ ಎಷ್ಟಿದೆ ಅಷ್ಟು ಜಾಗದಲ್ಲಿ ನೀರೇ ಬರದೇ ಇರಲಿ ಅಂತ ಶಾಪವನ್ನು ಕೊಡ್ತಾರೆ ದೂರ್ವಾಸರು. ಈಗಲೂ ರುಕ್ಮಿಣಿ ದ್ವಾರಕ ಅಂತ ಏನು ಹೇಳ್ತಾರೆ, ಅಲ್ಲಿ ಒಂದು ಸುಮಾರು ಹೆಚ್ಚು ಕಮ್ಮಿ 5 ರಿಂದ 10 ಕಿಲೋಮೀಟರ್ ಜಾಗದಲ್ಲಿ ಎಲ್ಲೂ ನೀರಿಲ್ಲ. ಆ ದೇವಸ್ಥಾನದಲ್ಲಿ ಜನಗಳಿಗೆ ಪ್ರಸಾದವಾಗಿ ನೀರಿಡ್ತಾರೆ, ಲೋಟದಲ್ಲಿ ನೀರನ್ನು ಕೊಡ್ತಾರೆ. ಅದಾದಮೇಲೆ ಮತ್ತೆ ಇನ್ನೊಂದು ಹೇಳ್ತಾರೆ, ಇದಕ್ಕೆ ಶಾಪ ಪರಿಹಾರ ಅಂತ ಅಂದರೆ ಒಂದು ವರ್ಷಗಳ ಕಾಲ ಕೃಷ್ಣ ಬೇರೆ ರುಕ್ಮಿಣಿ ಬೇರೆ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಕೃಷ್ಣ ದ್ವಾರಕದಲ್ಲಿರ್ತಾನೆ, ರುಕ್ಮಿಣಿ ಇಲ್ಲಿ ರುಕ್ಮಿಣಿ ಧಾಮ ಅಂತ ಹೇಳ್ತಾರೆ, ರುಕ್ಮಿಣಿ ದ್ವಾರಕ ಅಂತ ಅಲ್ಲಿ ನೆಲೆಸ್ತಾಳೆ ರುಕ್ಮಿಣಿ. ಅದಕ್ಕೆ ಅದನ್ನು ರುಕ್ಮಿಣಿ ದ್ವಾರಕ ಅಂತ ಕರೀತಾರೆ. ಅಲ್ಲಿರ್ತಾಳೆ ರುಕ್ಮಿಣಿ. ನಂತರ ಅವರು ಶಾಪ ವಿಮೋಚನೆ ಆದಮೇಲೆ ಅಲ್ಲಿ ಆಗತ್ತೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ರುಕ್ಮಿಣಿಗೆ ತನ್ನ ಹೆಂಡತಿಗೆ ನೀರನ್ನು ಕೊಟ್ಟಂತಹ ಜಾಗ ಅದು. ಈ ಎಲ್ಲ ಜಾಗಗಳಲ್ಲಿಯೂ ಎಲ್ಲಿ ನೀರಿಲ್ಲ ಆದರೆ ಬೇಕು ಅನ್ನೋ ರೀತಿ ಇದ್ದಂಥ ಜಾಗದಲ್ಲಿ ಕೃಷ್ಣ ನೀರನ್ನು ಕೊಟ್ಟಿದ್ದಾನೆ. ಅದು ಬಂದಿದ್ದಂತಹ ಗುಣ ಅವನ ತಂದೆಯಿಂದ. ಅವನ ತಂದೆ ಎಲ್ಲರಿಗೂ ದಾನವನ್ನು ಮಾಡ್ತಾ ಇದ್ದ. ನಂತರ ಶೋರೆ, ಅನ್ನ. ಎಲ್ಲಿ ಅನ್ನ ಕೊಟ್ಟಿರುವಂತಹ ದೃಷ್ಟಾಂತಗಳು ಕೃಷ್ಣನಿಂದ ಬಂದಿದೆ ಅಂತಂದರೆ ಮೊದಲನೇದು ದ್ರೌಪದಿಯಲ್ಲೇ. ಅವರೆಲ್ಲ ವನವಾಸದಲ್ಲಿರ್ತಾರೆ, ಪಾಂಡವರೆಲ್ಲ. ಇಲ್ಲಿ ನಮ್ಮ ಹೀರೋ ಮಾಮೂಲು ದೂರ್ವಾಸರು, ಕೋಪದ ಹೀರೋ ದೂರ್ವಾಸರು ಅವರಲ್ಲಿ ಕೌರವರ ಆಸ್ಥಾನಕ್ಕೆ ಬರ್ತಾರೆ, ಅರಮನೆಗೆ ಬರ್ತಾರೆ. ದುರ್ಯೋಧನಿಗೆ ಒಂದು ದುಷ್ಟು ಬುದ್ಧಿ ಬರುತ್ತೆ. ಅವರ ಆತಿಥ್ಯವನ್ನು ಮಾಡ್ತಾನವನು. ಇವರನ್ನು ಈಗ ಕಾಡಿಗೆ ಅಲ್ಲಿ ಕಳಿಸಿದ್ರೆ ಅಲ್ಲಿ ಇರುತ್ತೆ, ಇನ್ನು ಅಜ್ಞಾತವಾಸ ಇಲ್ಲ, ಬರೀ ಅರಣ್ಯವಾಸ ವನವಾಸದಲ್ಲಿ ಇರ್ತಾರೆ. ಆ ಜಾಗಕ್ಕೆ ದೂರ್ವಾಸರನ್ನು ಕಳಿಸಿದ್ರೆ ಅಲ್ಲಿ ಇವ್ರಿಗೇನೂ ಸಿಗೋದಿಲ್ಲ. ಆವಾಗ ಕೋಪ ಬರುತ್ತೆ, ಪಾಂಡವರಿಗೆ ಶಾಪ ಕೊಡ್ತಾರೆ ಇವರು. ಆ ದುಷ್ಟ ಆಲೋಚನೆಯಲ್ಲಿ ದೂರ್ವಾಸರಿಗೆ ಹೇಳ್ತಾನೆ ದುರ್ಯೋಧನ, ನೋಡಿ ನಮ್ಮನ್ನೆಲ್ಲ ನೀವು ತೃಪ್ತರಾಗಿ ಮಾಡಿದ್ದೀರಿ, ನಮಗೆಲ್ಲ ಆಶೀರ್ವಾದ ಮಾಡಿದ್ದೀರಿ, ಇದೇ ಥರ ನನ್ನ ಅಣ್ಣ ತಮ್ಮಂದ್ರಿಗೂ ಆಗಬೇಕು, ನಿಮ್ಮ ಆಶೀರ್ವಾದ ಸಿಗಬೇಕು. ಅವರಿಂಥ ಜಾಗದಲ್ಲಿ ಕಾಡಿನಲ್ಲಿದ್ದಾರೆ, ದಯವಿಟ್ಟು ನೀವು ಅಲ್ಲಿ ಹೋಗಿ ಅವರ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾನೆ. ದೂರ್ವಾಸರು ಅವರ ಪೂರ್ತಿ ಶಿಷ್ಯವೃಂದರೊಂದಿಗೆ ಹೋಗ್ತಾರಲ್ಲಿ. ಇಲ್ಲಿ ಶಿಷ್ಯವೃಂದ ಜೊತೆ ಬಂದಿರ್ತಾರೆ, ಹಾಗೇ ನೀವು ಹೋಗಬೇಕು ಅಂತಲೇ ಅವರು ಕೇಳಿರ್ತಾನೆ ಅವನು. ಎಲ್ಲರ ಜೊತೆ ಅಲ್ಲಿಗೆ ಹೋಗ್ತಾರೆ, ಅಷ್ಟೊಂದು ಜನ ಇರ್ತಾರೆ. ಆದರೆ ಅವರು ಹೋಗುವಷ್ಟರಲ್ಲಿ ಮಧ್ಯಾಹ್ನ ಆಗಿರುತ್ತೆ. ಇವರ ಊಟಕ್ಕೆ ಒಂದು ಅಕ್ಷಯ ಪಾತ್ರೆ ಕೃಷ್ಣನ ಅನುಗ್ರಹವಾಗಿ ದ್ರೌಪದಿಗೆ ಸಿಕ್ಕಿರುತ್ತೆ. ಅದರ ಒಂದು ವಿಶಿಷ್ಟತೆ ಏನು ಅಂತ ಅಂದರೆ, ಎಲ್ಲರದು ಊಟ ಎಷ್ಟು ಜನಕ್ಕೆ ಬೇಕಾದರೂ ಅವರು ಊಟ ಬಡಿಸ್ಬೋದು, ಅಷ್ಟು ಊಟ ಬರುತ್ತೆ ಅದರಲ್ಲಿ ಅಕ್ಷಯ ಪಾತ್ರೆಯಲ್ಲಿ. ಆದರೆ ದ್ರೌಪದಿ ಊಟ ಮಾಡಿ ಆ ಪಾತ್ರೆಯನ್ನು ತೊಳೆದ ನಂತರ ಅದರಲ್ಲಿ ಬರ್ತಿರಲ್ಲ. ಇದೇ ಸಮಯ ನೋಡಿ ಅವ್ರು ಮಧ್ಯಾಹ್ನದ ಮೇಲೆ ಹೋಗೋದಕ್ಕೆ ಹೇಳಿರ್ತಾನೆ ದುರ್ಯೋಧನ ಅಂತ ಹೇಳ್ತಾರೆ. ಅದು ಗೊತ್ತಿರುತ್ತೆ ಅವಳಿಗೆ. ಸರಿ, ದೂರ್ವಾಸರಲ್ಲಿ ಹೋಗ್ತಾರೆ, ಕೇಳ್ತಾರೆ, ಈ ಥರ ನಾವು ಶಿಷ್ಯವೃಂದ ಜೊತೆ ಬಂದಿದ್ದೀವಿ, ನಿಮ್ಮ ಆತಿಥ್ಯಕ್ಕೆ ಅಂತ ಬಂದಿದ್ದೀವಿ ಅಂತ. ದ್ರೌಪದಿ ಸರಿ ಅಂತ ಹೇಳ್ತಾಳೆ. ಯಾಕೆಂದ್ರೆ ಮೊದಲೇ ದೂರ್ವಾಸರು, ಅದಲ್ಲದೆ ಋಷಿ ಮುನಿಗಳು, ಅವ್ರಿಗೆ ಇಲ್ಲ ಅನ್ನೋಕ್ಕಾಗಲ್ಲ, ಸರಿ ಅಂತ ಹೇಳ್ತಾಳೆ.
ಆದರೆ ಒಳಗೆ ಬಂದು ನೋಡ್ತಾಳೆ, ಅವಳು ತೊಳೆದಿಟ್ಟಿರ್ತಾಳೆ. ಅವಳು ಆಗ ತಾನೇ ಊಟ ಮಾಡಿ ಆ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟಿರ್ತಾಳೆ. ಅವಳಿಗೆ ಗೊತ್ತಾಗುತ್ತೆ ಇಲ್ಲಿಂದ ಏನೋ ನಮಗೆ ಅನಾಹುತ ಆಗತ್ತೆ ಈ ದೂರ್ವಾಸರಿಂದ ಅಂತ. ಸರಿ ಬನ್ನಿ ಅಂದಾಗ ಅವ್ರು ಹೇಳ್ತಾರೆ, ನಾವು ಇದಕ್ಕೆ ಹೋಗ್ಬಿಟ್ಟು ಕೆರೆಗಳ ಬಳಿ ಹೋಗಿ ನಾವು ನಮ್ಮ ಅನುಷ್ಠಾನಗಳೆಲ್ಲ ಮುಗಿಸ್ಕೊಂಡು ಬಂದು ಊಟಕ್ಕೆ ನಾವು ಬರ್ತೀವಿ ಅಂತ ಹೇಳಿ ಹೋಗ್ತಾರೆ. ಇಲ್ಲಿ ದ್ರೌಪದಿ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾಳೆ. ಬರ್ತಾನೆ ಕೃಷ್ಣ, ಈ ರೀತಿ ಆಗೋಗಿದೆ ಅಂತ ಅಂದರೆ ಇನ್ನಿನ್ನು ಅಲ್ಲಿ ಇರಬೇಕಿಲ್ಲ, ಅಲ್ಲಿ ಅಕ್ಷಯ ಪಾತ್ರೆಯಲ್ಲಿ ಇರಬೇಕಲ್ಲ. ಇಲ್ಲಪ್ಪ ಕೃಷ್ಣ, ನೀನು ಹೇಳ್ದಂಗೆ ನಾನು ತಿಂದು ಮುಗಿಸಿ ಈಗ ತಾನೇ ಅದನ್ನು ತೊಳೆದಿಟ್ಟಿದ್ದೀನಿ, ಅದರಲ್ಲಿ ಏನು ಇಲ್ಲವಲ್ಲ ಅಂದಾಗ ಅವನು ಹೇಳ್ತಾನೆ ಇಲ್ಲ ಇದೆ. ಅಲ್ಲಿ ಹೋಗಿ ನೋಡಿದಾಗ ಅದರಲ್ಲಿ ಒಂದೇ ಒಂದು ಅನ್ನದ ಅಗಳು ಅಂಟ್ಕೊಂಡಿರುತ್ತೆ. ಅಂದರೆ ದ್ರೌಪದಿ ಕ್ಲೀನಾಗಿ ತೊಳೆದಿರಲಿಲ್ಲ ಅಂತ ಅಲ್ಲ, ಅವನ ಅನುಗ್ರಹ ಆ ರೀತಿ ಆದಂಥ. ಅದಕ್ಕೆ ಅವನ ಮಾಯನೈ ಅಂತ ಕರೀತಾ ಇದ್ದಿದ್ದು ಉದ್ದಕ್ಕೂ ಕೃಷ್ಣನನ್ನು. ಮಮ ಪ್ರಾಣಾಹಿ ಪಾಂಡವ ಅಂದಮೇಲೆ ಅವರನ್ನು ಹೆಂಗೆ ಕಾಪಾಡಬೇಕು ಅನ್ನೋದನ್ನು ಅವನು ನೋಡೇ ಇರ್ತಾನೆ. ಆ ಒಂದೇ ಒಂದು ಅನ್ನದ ಅಗಳನ್ನು ತಗೊಂಡು ಅದನ್ನು ಬಾಯಲ್ಲಿ ಹಾಕಿ ತಿಂದು ತೇಗ ಬಿಡ್ತಾನೆ. ಅಲ್ಲಿರೋಂತಹ ದೂರ್ವಾಸನಿಗೂ ದೂರ್ವಾಸನ ಎಲ್ಲರಿಗೂ ಹೊಟ್ಟೆ ಬರ್ತಿ ಊಟ ಆಗಿಬಿಟ್ಟು ಒಂದು ತೊಟ್ಟು ನೀರೂ ಕುಡಿಯೋದಕ್ಕಾಗೋಲ್ಲ ಅನ್ನೋ ರೀತಿಯಲ್ಲಿ ಇವರು ಹೊಟ್ಟೆ ತುಂಬೋಗಿರುತ್ತೆ. ಇಲ್ಲಿ ಬರ್ತಾರೆ, ಸಂತೃಪ್ತಿ ಆಗತ್ತೆ, ಇವ್ರನ್ನೆಲ್ಲ ಹೊರಟುಬಿಡ್ತಾರೆ ಅವರು. ಆ ರೀತಿಯಾಗಿ ಪಾಂಡವರನ್ನು ಕಾಪಾಡೋದಕ್ಕೋಸ್ಕರ ದೂರ್ವಾಸರನ್ನ ಅವರ ಶಿಷ್ಯರ ಹೊಟ್ಟೆಯನ್ನು ತುಂಬಿಸಿದಂತಹ ಕೃಷ್ಣ ಒಂದೇ ಅಗಳಲ್ಲಿ. ಅನ್ನದ ಆ ರೀತಿಯ ಅನ್ನಂ ಹೇಗೆ ನಂದಗೋಪಾಲ ಕೊಡ್ತಿದ್ದ, ಅವನು ರಾಜ, ಅದೇ ರೀತಿ ದಾನ ಮಾಡ್ತಿದ್ದ. ಅದನ್ನೇ ಕೃಷ್ಣನೂ ಬೆಳೆಸಿಕೊಂಡು ಬಂದ. ತಂದೆ ಮಾಡಿದ್ದಂತಹ ಕೃತ್ಯವನ್ನು ಇವನು ಕೂಡ ಮಾಡಿಕೊಂಡು ಬಂದ, ದಾನವನ್ನು ಇವನು ಮಾಡಿಕೊಂಡು ಬಂದ ಅನ್ನೋ ರೀತಿ ನಂದ ಯಾವ ರೀತಿ ಇದ್ದ ಅನ್ನೋದನ್ನು ಕೃಷ್ಣನ ಹೋಲಿಕೆಯಲ್ಲಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಎಂಬೆರುಮಾನ್ ನಂದಗೋಪಾಲ ಎಳಂದಿರಾಯ್ ಕೊಂಬನಾರ್ಕೆಲ್ಲ ಕೊಳಂದೆ ಕುಲವಿಳಕ್ಕೆ. ಕೊಂಬನಾರ್ಕ್ ಅಂತ ಅಂದರೆ ಭತ್ತದ ತೆನೆ, ತೆಳ್ಳಗಿರುವಂಥ ಭತ್ತದ ತೆನೆ ಗಾಳಿಗೆ ಆಡ್ತಿರುತ್ತೆ. ಅದಕ್ಕೆ ಯಾಕೆ ಅವಳಿಗೆ ಹೇಳಿದರು ಅಂತ ಅಂದರೆ ಕೃಶೋದರಿ ಅಂತ ಹೇಳ್ತಾರೆ ಅವನು. ಅಂದರೆ ತೆಳ್ಳಗೆ ಸೊಂಟದ ಭಾಗದಲ್ಲಿ ತೆಳ್ಳಗೆ ಇದ್ದು ಆ ರೀತಿಯಾಗಿ ಸುಂದರಿಯಾಗಿದ್ದವಳು ಅಂತ ಹೇಳುವಂಥ ಒಂದು ಮಾತು. ಗೋಪಿಕಾಸ್ತ್ರೀಯರೆಲ್ಲ ಹಾಗೆ ಇದ್ರು ಅಂತ ಹಿಂದಿನ ಒಂದು ಗೋಪಿಕಾಸ್ತ್ರೀ ವರ್ಣನೆಯೂ ಕೂಡ ಹಾವಿಗೆ ಹೇಳಿರ್ತಾರೆ. ಅಂದರೆ ಅಷ್ಟು ತೆಳ್ಳಗೆ ಸುಂದರವಾಗಿದ್ದವರು, ತೆಳ್ಳಗಿನ ಸೊಂಟ ಉಳ್ಳವರು. ಆ ರೀತಿಯಾದಂತಹ ಯಶೋದೆ ನಮಗೆ ಸ್ವಾಮಿಯಾದವಳು, ಎಲ್ಲ ಗೋಪಿಕಾಸ್ತ್ರೀಯರಿಗೂ ಒಡೆಯಳಾದವಳು. ಅಂತಹ ನೀನು ಕೂಡ ಎದ್ದು ಬಂದು ಕೃಷ್ಣನನ್ನು ನಾವು ಎಬ್ಬಿಸೋದಕ್ಕೆ ಸಹಾಯವನ್ನು ಮಾಡು ಅಂತ ಹೇಳಿ ಸುಪ್ರಭಾತವನ್ನು ಹೇಳ್ತಾ ಇದ್ದಾರೆ. ಕೊಂಬನ ಆರ್ಕೆಲ್ಲ ಕೊಳಂದೆ ಕುಲವಿಳಕ್ಕೆ ಬೆಳೆದ ಭತ್ತದಂತಹ ಸೊಂಟವುಳ್ಳವಳು, ಸುಂದರವಾಗಿರುವವಳು, ಆಭರಣಗಳನ್ನು ಧರಿಸಿಕೊಂಡಿರುವವಳು, ನಮಗೆಲ್ಲ ನಾಯಕಿಯಾಗಿರುವವಳು ಮತ್ತು ಗೋಪಾಲ ಕುಲಕ್ಕೆ ಪ್ರಕಾಶಮಾನವಾದವಳು. ಕೊಂಬನಾರ್ಕೆಲ್ಲ ಕೊಳಂದೆ ಕುಲವಿಳಕ್ಕೆ. ಕೊಂಬನಾರ್ಕೆ ಅಂದರೆ ಈ ಗೋಳದ ಕುಲ, ಅದಕ್ಕೆ ಪ್ರಕಾಶಮಾನವಾದವಳು. ಆ ಕುಲವನ್ನು ಎತ್ತಿ ಹಿಡಿದಿರುವಂತಹ, ಅಂದರೆ ಒಂದು ಕುಲದ ಸೊಸೆಯನ್ನು ಹೊಗಳುವಂತಹ ಈ ಮಾತುಗಳು. ಹೇಗೆ ಆ ಕುಲಕ್ಕೆ ಬಂದು ಸೊಸೆಯಾಗಿ ಬಂದು ಆ ಕುಲವನ್ನು ಹೇಗೆ ಅವಳು ಪ್ರಕಾಶಮಾನವಾಗಿ ಮಾಡಿದ್ದಾಳೆ, ಹೇಗೆ ಉದ್ಧರಿಸಿದ್ದಾಳೆ ಅನ್ನೋದನ್ನು ಯಶೋದೆಗಿಲಿ ಹೇಳ್ತಾ ಇರೋಂಥ ಮಾತು. ಕುಲದೀಪಳಾದವಳು ನಮ್ಮ ಒಡತಿ, ನಮ್ಮ ಸ್ವಾಮಿ, ನೀನು ಇವಾಗ ಎದ್ದೇಳು ಅಂತ ಹೇಳಿ ಯಶೋದೆಯನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಅಂಬರು ಮೂಡರತ್ತು ಓಂಗಿ ಉಲಹಳಂದ. ಅವತ್ತು ಹೇಳ್ದಂಗೆ ತ್ರಿವಿಕ್ರಮ ಅವತಾರ ಚಿಕ್ಕದಾಗಿ ದೊಡ್ಡದಾಗಿ ಮತ್ತೆ ಬೆಳೆದದ್ದಲ್ಲ, ಒಂದೇ ಸರಿ ಓಂಗಿ ಉಲಹಳಂದ, ಎತ್ತರಕ್ಕೆ ಬೆಳೆದಿದ್ದು. ಯಾವ ರೀತಿ ಅಂತ ಅಂದರೆ ಆಕಾಶವನ್ನು ಛೇದಿಸಿ ತೂತು ಮಾಡಿಕೊಂಡು ಬೆಳೆದಂತಹ ಅದೊಂದು ಅವತಾರ. ಆ ರೀತಿಯ ಬೆಳೆದು 3 ಲೋಕಗಳನ್ನು ಆಳಿದಂತಹ ಅಂಬರ ಮೂಡುರತ್ತು ಓಂಗಿ ಉಲಹಳಂದ. ಉಲಹಳಂದ ಎಲ್ಲ ದೇವಾನುದೇವತೆಗಳನ್ನು ಎಲ್ಲರನ್ನೂ ಕಾಪಾಡಿದವನು, 3 ಲೋಕಗಳನ್ನು ಅಳೆದಂತಹ ಸ್ವಾಮಿಯೇ, ನೀನು ಎದ್ದೇಳು. ನೀನು ಯಶೋದೆಯ ಬಳಿ ಬೆಚ್ಚಗೆ ನೀನೇನೋ ಮಲಗಿದ್ದೀಯಾ, ನೀನು ಮಲಗಿಬಿಟ್ರೆ ಇನ್ನು ನಮ್ಮಗಳ ಪಾಡೇನು, ನೀನು ಎದ್ದೇಳು ಅಂತ ಹೇಳಿ ಕೃಷ್ಣನನ್ನು ಎಬ್ಬಿಸುವಂತಹ ಸಾಲು ಇಲ್ಲಿ. ಕೃಷ್ಣನನ್ನು ಎಬ್ಬಿಸೋಕೋದಕ್ಕೆ ಇವತ್ತಿನ ದಿನ ಗೋದೆ ಬಂದು ನಿಂತಿದ್ದಾಳೆ ಇಲ್ಲಿ. ಉಂಬರ್ ಹೋಮಾನೆ ಉರಂಗಾದಳಂದಿರಾಯ್ ಶಂಪೊರ್ಕಲ್ ಅಡಿಶಲ್ವ ಬಲದೇವ. ಇಲ್ಲಿ 2 ರೀತಿಯಾಗಿ ಬಲದೇವ ಬಲರಾಮನ ಪಾದಗಳನ್ನು ಇಲ್ಲಿ ಹೊಗಳಿದ್ದಾರೆ. ಒಂದು ಪರಿಶುದ್ಧವಾದ ಚಿನ್ನದಿಂದ ಮಾಡಿರುವಂತಹ ಕಾಲಂದಿಗೆಯನ್ನು ಹಾಕಿಕೊಂಡಿರುವವನು,
ಕೆಂಪಾದ ಮುದ್ದಾದ ಪಾದವನ್ನು ಹೊಂದಿರುವವನು, ಶ್ರೀಮಂತನೇ ಅಂದರೆ ಅವನನ್ನು ಶ್ರೀಮಂತ ಅಂತ ಅಲ್ಲಿ ಕರೀತಾ ಇದ್ದಾರೆ, ಐಶ್ವರ್ಯವಂತ ಅಂತ ಇಲ್ಲಿ ಗೋದೆ ಕರೀತಿದ್ದಾಳೆ. ಯಾಕೆ ಅಂತ ಅಂದರೆ, ಹೇಗೆ ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನವು ಅಂತ ಹೇಳಿದೆ ಮೊನ್ನೆ ಪಾಶುರದಲ್ಲಿ. ಏನಕ್ಕೆ ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ ಅಂದರು? ಲಕ್ಷ್ಮಣನನ್ನು ಐಶ್ವರ್ಯವಂತ ಅಂತ ಏನಕ್ಕೆ ಕರೆದ್ರು? ಅವನಿದ್ದ ಕಾಡಿನಲ್ಲಿ ಏನು ಐಶ್ವರ್ಯ ಇತ್ತು ಅಂದರೆ, ಭಗವಂತನಿಗೆ ಕೈಂಕರ್ಯ ಮಾಡುವಂತಹ ಐಶ್ವರ್ಯವನ್ನು ಪಡೆದವನು ಲಕ್ಷ್ಮಣ. ಅದೇ ರೀತಿಯಾಗಿ ಬಲರಾಮ ಕೃಷ್ಣನ ಕೈಂಕರ್ಯಕ್ಕೆ ಬಂದಿದ್ದು. ಕೃಷ್ಣನಿಗಿಂತ ಮೊದಲು ಹುಟ್ಟಿ ಬಂದವನು ಬಲರಾಮ. ಹಾಗಾಗಿ ಅವನನ್ನು ವಿಶೇಷವಾಗಿ ಐಶ್ವರ್ಯವಂತವನು. ಹೇಗೆ ರಾಮನಿದ್ದಾಗ ಲಕ್ಷ್ಮಣ ಐಶ್ವರ್ಯವಂತವನೋ ಹಾಗೆ ಕೃಷ್ಣಾವತಾರದಲ್ಲಿ ಬಲರಾಮ ಐಶ್ವರ್ಯವಂತ. ಎರಡೂ ಒಂದನೇ. ಲಕ್ಷ್ಮಣ ಆದಿಶೇಷ ಅವತಾರ, ಬಲರಾಮ ಕೂಡ ಆದಿಶೇಷನ ಅವತಾರ. ಹೇಗೆ ಅಂದರೆ ವಿಷ್ಣು ಬರೋದಕ್ಕೆ ಮುಂಚೆನೇ ಆದಿಶೇಷ ಅವನ ಕೈಂಕರ್ಯಕ್ಕೋಸ್ಕರ ಬರ್ತಾ ಇದ್ದಿದ್ದು. ಹಾಗಾಗಿ ಬಲರಾಮ ಆದಿಶೇಷ ಅವತಾರ. ನೀನು ಬಂದಿದ್ದೀಯ, ಶ್ರೀಮಂತನಾದಂತಹ ಐಶ್ವರ್ಯವಂತನಾದಂತಹ ಕೈಂಕರ್ಯ ಐಶ್ವರ್ಯವನ್ನು ಪಡೆದಿರುವಂತಹ ಬಲರಾಮನೇ, ನೀನು ನಿನ್ನ ತಮ್ಮನು ಉಂಬಿಯುಂ ನೀಯುಂ, ನಿನ್ನ ತಮ್ಮನನ್ನೂ ಎಬ್ಬಿಸಿ ನೀನೂ ಎದ್ದು ನಿನ್ನ ತಮ್ಮನನ್ನು ಎಬ್ಬಿಸಿ ಎಲ್ಲರೂ ಬಂದು ನಮ್ಮನ್ನು ಉದ್ಧರಿಸಿ ಅಂತ ಹೇಳಿ ಇಲ್ಲಿ ಗೋದೆ ಕೇಳ್ಕೊಳ್ತಾ ಇದ್ದಾಳೆ. ಬಲರಾಮನ ವಿಶೇಷವನ್ನು ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅಂದರೆ, ಕೃಷ್ಣನಿಗೆ ಪ್ರಿಯನಾದವನು ಬಲರಾಮ. ಒಂದು ಕ್ಷಣ ಕೃಷ್ಣನನ್ನು ಬಿಟ್ಟಿರ್ತಿರ್ಲಿಲ್ಲ ಬಲರಾಮ. ಅವನಿಗೆ ಎಲ್ಲೇ ತೊಂದರೆ ಆದರೂ ಮೊದಲು ಅವನಲ್ಲಿ ಇರ್ತಾ ಇದ್ದ. ಕೃಷ್ಣನಿಗೂ ಮುಂಚೆ ಅವನಿರ್ತಿದ್ದ, ಕೃಷ್ಣನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ. ಆ ಥರದಲ್ಲಿ ಸಂದೀಪಿನಿ ಆಶ್ರಮದಲ್ಲೂ ಕೂಡ ಇಬ್ಬರು ಒಟ್ಟಿಗೆ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಕಂಸ ಆಮಂತ್ರಣವನ್ನು ಕಳಿಸ್ಕೊಡ್ತಾನೆ ಕೃಷ್ಣನಿಗೆ, ಬಂದು ಅವನನ್ನು ಇಲ್ಲಿ ಸಾಯಿಸ್ಬಿಡೋಣ, ಅವನ ಜಾಗದಲ್ಲಂತೂ ಎಲ್ಲನೂ ಕಳಿಸಿದ್ದಾಯಿತು, ಸಾಯಿಸೋಕ್ಕಾಗಲಿಲ್ಲ, ಇಲ್ಲಿ ಕರ್ಕೊಂಡು ಮಾಡಬಹುದು ಅಂತ ಹೇಳಿ ಕಳಿಸಿದಾಗ ಕೃಷ್ಣನ ಜೊತೆ ಬಲರಾಮನೂ ಬರ್ತಾನೆ. ಬರಬೇಕಾದ್ರೆ ಚಾಣೂರ ಮುಷ್ಟಿಕಾಸುರ ಅವರ ಮಲ್ಲ ಯುದ್ಧ ಆಗಬೇಕಾದ್ರೂ ಕೂಡ ಬಲರಾಮ ಅವನ ಜೊತೆಗೆ ಯುದ್ಧವನ್ನು ಮಾಡ್ತಾನೆ. ಆದರೆ ಕಂಸನನ್ನು ಸಂಹಾರ ಮಾಡಿದ್ದು ಕೃಷ್ಣ. ಅಲ್ಲೂ ಕೂಡ ಕೃಷ್ಣನನ್ನು ಒಬ್ಬನೇ ಬಿಡಲ್ಲ, ಅವನಿಗೆ ಸಹಾಯವಾಗಿಯೇ ಬಲರಾಮ ಇರ್ತಾನೆ. ಹೇಗೆ ಅಂದರೆ ಜ್ಞಾನ ಬಲ ಭಕ್ತಿ, ಬಲನೇ ಬಲರಾಮ. ಹಾಗಾಗಿ ಕೃಷ್ಣ ಬೇಕಾ ಬಲರಾಮ ಬೇಕಾ ಅಂತ ಕೇಳಿದಾಗ ದುರ್ಯೋಧನ ಬಲರಾಮನನ್ನು ಆಯ್ಕೆ ಮಾಡ್ಕೋತಾನೆ. ಯಾಕೆಂದರೆ ಅವನ ಹತ್ರ ಸೈನ್ಯ ಇರುತ್ತೆ. ಕೃಷ್ಣ ಆದರೆ ಒಬ್ಬ, ಅವನೇನು ಮಾಡೋಕ್ಕೆ ಸಾಧ್ಯ? ಬಲರಾಮನ್ನ ನನ್ನ ಕಡೆ ಬೇಕು ಅಂತ ಕೇಳ್ಕೊಂಬಿಟ್ರೆ ಅವನ ಸೈನ್ಯನೇ ಬರುತ್ತೆ, ಕೃಷ್ಣನ ಸುಲಭವಾಗಿ ಬದುಕ್ಬಿಡ್ಬೋದು ಅಂತ. ಹಾಗೆ ಕಾಯಬೇಕಾದ್ರೆ ಒಂದು ಕಥೆಯನ್ನು ಹೇಳ್ತಾರೆ, ಹೇಗೆ ನಾವು ಭಗವಂತನ ಯಾವ ಜಾಗದಲ್ಲಿ ನಾವು ಇರಬೇಕು ಅಂತ. ಕೃಷ್ಣನನ್ನು ಕೇಳೋಕ್ಕೋಸ್ಕರ ಈ ಯುದ್ಧಕ್ಕೆ ನಮ್ಮ ಪರವಾಗಿರಬೇಕು, ಆ ಕಡೆ ಇರಬೇಕು ಹೇಗೆ ಅಂತ ಕೇಳೋಕ್ಕೋಸ್ಕರ ದುರ್ಯೋಧನನು ಬರ್ತಾನೆ, ಅರ್ಜುನನೂ ಬರ್ತಾನೆ. ಇಬ್ಬರು ಬಂದು ಕೂತಿರ್ತಾರೆ. ಕೃಷ್ಣ ಮಲಗಿರ್ತಾನೆ. ಸರಿ, ಅವನನ್ನು ಮಲಗಿರೋನ್ನ ಎಬ್ಬಿಸಬಾರ್ದಲ್ಲ, ಅವನು ಎದ್ದ ಮೇಲೆ ಕೇಳೋಣ ಅಂತ ಕಾಯ್ತಾ ಇರ್ತಾರೆ. ಅರ್ಜುನ ಕೃಷ್ಣನ ಪಾದಗಳ ಕಡೆ ಇರ್ತಾನೆ, ಆದರೆ ದುರ್ಯೋಧನ ಅವನ ತಲೆ ಕಡೆ ಇರ್ತಾನೆ. ಆವಾಗಲೇ ದುರ್ಯೋಧನಲ್ಲಿ ಯೋಚನೆ ಬರ್ತಾ ಇರುತ್ತೆ, ಇವನ ಬಲರಾಮ ಅಂತ ಕೇಳಿದಾಗ ಬಲರಾಮನ ಕೇಳಬೇಕು, ಅವನು ಬಂದರೆ ಅಕ್ಷೋಹಿಣಿ ಸೈನ್ಯ ಬರುತ್ತೆ ನನಗೆ, ಇವನೊಬ್ಬನ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ ನಾನು ಅಂತ ಹೇಳಿ ಕೇಳಬೇಕು ಅಂತ ಇರ್ತಾನೆ. ಆದರೆ ಕೃಷ್ಣ ಕಣ್ಬಿಟ್ಟಿದ ತಕ್ಷಣ ಮೊದಲು ಕಾಣೋದು ಅರ್ಜುನ. ಕೃಷ್ಣ ಹೇಳ್ತಾನೆ, ನಾನು ಮೊದಲನೇ ಸರಿ ನಾನು ನೋಡಿದ್ದು ಅರ್ಜುನನ್ನು, ಅವನಿಗೆ ಫಸ್ಟ್ ಮೊದಲು ಹೇಳಿ ಅವ್ನಿಗೆ ಏನು ಬೇಕು ಅಂತ. ಇಲ್ಲಿ ಹೊಡ್ಕೋತಿರುತ್ತೆ, ಅಯ್ಯೋ ಅವನೇನಾದ್ರು ಸೈನ್ಯ ಕೇಳಿಬಿಟ್ರೆ ನಾನೇನು ಮಾಡೋದು ಅಂತ. ಆದರೆ ಅರ್ಜುನ ಕೇಳೋದು ನೀನೇ ಬೇಕು ನನಗೆ ಅಂತ. ಆ ರೀತಿಯಾಗಿ ಎಲ್ಲಿರಬೇಕು ಅಂದರೆ ಭಗವಂತನ ಪಾದಗಳ ಸ್ಪರ್ಶದಲ್ಲಿ, ಅವನ ಪಾದಗಳಲ್ಲಿ ನಾವು ಶರಣಾಗಿರಬೇಕು, ಅವನ ಪಾದಗಳನ್ನು ಆಶ್ರಯ ಮಾಡಬೇಕು, ಅವನು ರಕ್ಷಿಸ್ತಾನೆ ಅನ್ನೋದಕ್ಕೆ ಅದೊಂದು ಕತೆ ಗುರುತು. ಈ ರೀತಿಯಾದ ಜ್ಞಾನ ಬಲದ ಸಮ್ಮಿಲನ ಬಲರಾಮ ಕೃಷ್ಣ. ಇನ್ನೊಂದು ರೀತಿಯಾಗಿ ಇಲ್ಲಿ ಬಲರಾಮನ ಪಾದವನ್ನು ಏನಕ್ಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಏನು ವಿಶೇಷ ಅಲ್ಲಿ ಅಂದರೆ, ಬಲರಾಮನ ಪಾದ ದೇವಕಿಯ ಗರ್ಭವನ್ನು ಸ್ಪರ್ಶ ಮಾಡಿದ್ದೇ ಅವಳು ಸೌಭಾಗ್ಯವತಿಯಾದಳು ಅಂತ. ಅಲ್ಲಿವರೆಗೂ ಅವಳು ನವಮಾಸ ಹೆತ್ತು ನಂತರ ಹೊತ್ತು ನಂತರ ಹೆತ್ತರೂ ಕೂಡ ಯಾವುದೇ ಮಕ್ಕಳು ಅವಳಿಗೆ ದಕ್ಕಲಿಲ್ಲ. ಬಲರಾಮ ಬಂದ. ಎಲ್ಲಿ ಅವನು ದೇವಕಿಗೆ ಹುಟ್ಟಿದ್ನ? ದೇವಕಿಗೆ ಹುಟ್ಟಲಿಲ್ಲ. ಅವನು ದೇವಕಿಯ ಗರ್ಭಕ್ಕೆ ಬಂದಾಗ 7ನೆಯ ಗರ್ಭ, ಆ ಗರ್ಭವನ್ನು ಆಕರ್ಷಣೆಯನ್ನು ಮಾಡಿ ಅದನ್ನು ರೋಹಿಣಿಯ ಗರ್ಭಕ್ಕೆ ಇಡ್ತಾರೆ.
ಈಗ ಹೇಳ್ತಾರೆ ಟೆಸ್ಟ್ ಟ್ಯೂಬ್ ಬೇಬಿಗಳು ಅಂತ, ಇವಾಗ ಹೊಸದಾಗಿ ಕಂಡಿದೆ. ಹೊಸದಲ್ಲ, ಮೊದಲಿಂದಲೂ ಇದ್ದಂಥದ್ದು. ಕೌರವರೆಲ್ಲ ಹುಟ್ಟಿರೋದೇ ಟೆಸ್ಟ್ ಟ್ಯೂಬ್ ಬೇಬಿಗಳವರಲ್ಲ. ವ್ಯಾಸರು ಮಡಕೆಯಲ್ಲಿ ಇಟ್ಟು ನಂತರ ಅವರು ಹುಟ್ಟಿದ್ದು. ಕುಂತಿಗೆ ಆ ಭ್ರೂಣನೇ ಪ್ರಸವವಾಗೋಗುತ್ತೆ. ಗಾಂಧಾರಿಗೆ ಕುಂತಿಗೆ ಮಕ್ಕಳಾಗ್ಬಿಟ್ರು ಅಂತ ಹೇಳಿ ಇವಳಿಗೆ ಹೊಟ್ಟೆ ಉರಿ ಬರುತ್ತೆ, ಇನ್ನೂ ಅವಳಿಗೆ ಪ್ರಸವ ಆಗಿರಲ್ಲ. ಆ ಹೊಟ್ಟೆ ಉರಿಗಳು ಹೊಟ್ಟೆಯನ್ನು ಗುದ್ಗೋತಾಳೆ ಗಾಂಧಾರಿ. ಅಂದರೆ ಅವ್ರು ಹುಟ್ಟಿರೋದೇ ಈರ್ಷ್ಯನಲ್ಲಿ ಅಂತ. ಆ ಥರ ಬಂದಾಗ ಭ್ರೂಣ ಹೊರಗೆ ಬರುತ್ತೆ, ಮಗು ಬರೋದಿಲ್ಲ. ಅದನ್ನು 100 ಮಡಿಕೆಗಳಿಗೆ ಹಾಕಿ 100 ಕೌರವರು ಹುಟ್ಟಿರೋದು. ಆವಾಗಲೇ ಬಂತು ಟೆಸ್ಟ್ ಬೇಬಿ, ಈಗಿಂದ ಹೊಸದೇನಲ್ಲ ಅದು. ಆ ಕಾಲದಲ್ಲೇ ಇತ್ತು, ಪುರಾಣದಲ್ಲೇ ಇದೆ ಅದು. ಆ ರೀತಿಯಾಗಿ ಆಕರ್ಷಣೆಯನ್ನ ಮಾಡಿ ದೇವಕಿಯ ಗರ್ಭದಿಂದ ಆಕರ್ಷಣೆಯನ್ನ ಭ್ರೂಣವನ್ನ ಆಕರ್ಷಣೆಯನ್ನ ಮಾಡಿ ರೋಹಿಣಿಯ ಗರ್ಭಕ್ಕೆ ಅದನ್ನು ಸ್ಥಳಾಂತರಿಸ್ತಾರೆ. ಕೃಷ್ಣಾದಿ ಗೋಪುರಕ್ಕೆ ಹೋಗೋಕೆ ಮುಂಚೆನೆ ಬಲರಾಮ ಹುಟ್ಟಿದ್ದಾರೆ. ಅದಕ್ಕೆ ಬಲರಾಮನಿಗೆ ಸಂಕರ್ಷಣ ಅಂತ ಕೂಡ ಹೆಸರು. ಸಂಕರ್ಷಣೆಯನ್ನ ಮಾಡಿ ಅದಕ್ಕೆ ಕೊಟ್ಟಿದ್ದರಿಂದ ಬಲರಾಮನ ಸಂಕರ್ಷಣ ಅಂತ ಕರೀತಾರೆ. ಆದರೆ ಇದನ್ನ ಕಂಸ ಬೇರೆ ರೀತಿಯೇ ತಿಳ್ಕೊತಾನೆ. ಗರ್ಭ ನನ್ನನ್ನು ಮೊದಲೇ ತಿಳ್ಕೊಂಡ್ಬಿಟ್ಟು ನನಗೆ ಮೊದಲೇ ಹೊರಟೋಯ್ತು, ಹುಟ್ಟಕ್ಕೆ ಮುಂಚೆನೆ ಅದು ಕರ್ಬೋಯ್ತು ಅಂತ ಅವನ ಅಹಂಕಾರವನ್ನು ಪಡ್ತಾನೆ ಕಂಸ. ಹಾಗಾಗಿ ಸಂಕರ್ಷಣ ಅಂತ ಬಲರಾಮನನ್ನು ಕರೀತಾರೆ. ಅವನು ದೇವಕಿಯ ಗರ್ಭಕ್ಕೆ ಬಂದ ಮೇಲೆ ನಂತರ ಕೃಷ್ಣ ಅವನಿಗೆ ದೇವಕಿ ವಸುದೇವರಿಗೆ ಕೃಷ್ಣ ಸಿಕ್ಕಿದ. ಹಾಗಾಗಿ ಅವಳ ಗರ್ಭ ಪುನೀತವಾಯಿತು ಬಲರಾಮ ಅಂದ ಮೇಲೆ. ಈ ಪಾದವನ್ನು ಹೊಗಳಿರೋದು ಅದು ಒಂದು ರೀತಿಯಾಗಿ ನಿರ್ಭಾಗ್ಯವತಿಯಾದ ದೇವಕಿಗೆ ಸೌಭಾಗ್ಯ ಉಂಟಾಯಿತು. ಕೃಷ್ಣ ಬಂದು ಹುಟ್ಟಿದ, ಮಗ ಸಿಕ್ಕದ ಅವನಿಗೆ. ನಂತರ ಸಂಕೋಲೆಗಳೆಲ್ಲ ಅವನಿಂದ ದೂರವಾಯಿತು. ಇದು ಬಲರಾಮನಿಂದ ಪ್ರಾಪ್ತವಾಯಿತು ಅಂತ ಹೇಳಿ ಅವನಿಗೆ ಬಲರಾಮನ ಪಾದಗಳಿಗೆ ವಿಶೇಷವಾದ ಅರ್ಥವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಬಲರಾಮ ಕೃಷ್ಣನಿಗೆ ಶೇಷಶೇಷಿ ಭಾವವನ್ನು ನಮಗೆ ತೋರಿಸ್ಕೊಟ್ಟಿದ್ದಾನೆ. ಈ ರೀತಿಯಾದಂತಹ ಬಲರಾಮನನ್ನು ಶಂಪರ್ಕಲ್ ಅಡಿಸಲ್ವಾ ಬಲದೇವ ಉಮ್ಮಿಯೂಂ ನೀಯೋ ಮುರುಂಗೇಲೋರೆಂಬಾವ ಅಂತ ಬಲರಾಮನನ್ನು ಇಲ್ಲಿ ಎಬ್ಸಿದ್ದಾರೆ ಗೋದೆ. ಇಲ್ಲಿ 2 ರೀತಿಯಾದ ಸ್ವೀಕಾರ ಅಂತ ಭಗವಂತನಿಗೆ ಇಲ್ಲಿ ಹೇಳ್ತಾರೆ. ಸ್ವಗತ ಸ್ವೀಕಾರ, ಪರಗತ ಸ್ವೀಕಾರ ಅಂತ. ಅಂದರೆ ದೇವಕಿ ಪರಗತ ಸ್ವೀಕಾರ, ಯಶೋದೆ ಸ್ವಗತ ಸ್ವೀಕಾರ. ದೇವಕಿ ಭಗವಂತನ ನೀನೇ ನನ್ನ ಮಗುವಾಗಿ ಹುಟ್ಟಬೇಕು ಅಂತ ಅವಳನ್ನು ಕೇಳ್ಕೊಂಡಿದ್ಲು. ಅವಳ ಪ್ರಾರ್ಥನೆಗೋಸ್ಕರ ಕೃಷ್ಣ ಅವಳ ಗರ್ಭದಲ್ಲಿ ಹುಟ್ಟಿದ್ದು. ಅದು ಪರಗತ ಸ್ವೀಕಾರ. ಅಂದರೆ ನಾವು ಕೇಳಿ ಅವನ ನೀನು ಬೇಕು ಬೇಕು ಬಾ ಅಂತ ಹೇಳಿ ನಾವು ಅವನನ್ನು ಕೇಳಿ ಪಡೆಯೋದು. ಯಶೋದೆ ನಂದನಿಗೆ ಸ್ವಗತ ಸ್ವೀಕಾರ. ಕೃಷ್ಣ ತಾನೇ ಹೋಗಿ ಅವರಲ್ಲಿ ಇದ್ದು ಅವರ ಮಗನಾಗಿ ಬೆಳೆದು ಅವರ ಕುಲವನ್ನು ಉಜ್ಜೀವನ ಮಾಡಿದ್ದು. 2 ಕುಲಗಳನ್ನು ಒಟ್ಟಿಗೆ ಪ್ರಕಾಶಮಾನವಾಗಿ ಮಾಡಿದ್ದು ಕೃಷ್ಣ. ಅದು ಏನು ಹುಟ್ಟಿದ ತಕ್ಷಣವೇ. ಈ ರೀತಿಯಾದ ಒಂದು ಅವಕಾಶ ಬರೋದು ಹೆಣ್ಣು ಮಕ್ಕಳಿಗೆ. ಮೊದಲನೆಯದು ಹುಟ್ಟಿದ ಮನೆಗೆ, ಆ ಕುಲಕ್ಕೆ ಭೂಷಣವಾಗಿರ್ತಾರೆ. ನಂತರ ಮದುವೆಯಾದ ಮೇಲೆ ಗಂಡನ ಮನೆಗೆ ಅಲ್ಲಿ ಕುಲದೀಪವಾಗಿ ಇರುತ್ತಾರೆ. ಹೆಣ್ಣಿಗೆ ಅದು ಕಾಲಾನಂತರದಲ್ಲಿ ಬರುವಂತಹ ಒಂದು ಅವಕಾಶ. ಆದರೆ ಕೃಷ್ಣನಿಗೆ ಹುಟ್ಟಿದ ತಕ್ಷಣವೇ ಬಂದಿದೆ. ಆ ರೀತಿಯಾದ ಒಂದು ವಿಶೇಷವನ್ನು ಮಾಯೆಯನ್ನು ಇಲ್ಲಿ ಕೃಷ್ಣ ತೋರಿಸಿದ್ದಾನೆ. ಹುಟ್ಟಿದ ತಕ್ಷಣವೇ 2 ಕುಲವನ್ನು ಬೆಳಗಿದ್ದಾನೆ ಕೃಷ್ಣ. ಒಂದು ಪರಗತ ಸ್ವೀಕಾರದಲ್ಲಿ, ಇನ್ನೊಂದು ಸ್ವಗತ ಸ್ವೀಕಾರದಲ್ಲಿ. ತಾನೇ ಆಸೆ ಪಟ್ಟು ಯಶೋದೆ ನಂದರ ಬಳಿ ಬಂದಿದ್ದಾನೆ ಕೃಷ್ಣ. ಅವರ ಕುಲವನ್ನು ಅವರ ಕುಲವನ್ನು ಪ್ರಕಾಶಮಾನವಾಗಿ ಮಾಡಿದ್ದಾನೆ. ಕೊಂಬನಾರ್ಕೆல்லாம் ಕೊಳುಂದೆ ಕುಲವಿಳಕ್ಕೆ ಅಂತಲ್ಲಿ ಹೇಳ್ತಾ ಇದ್ದಾರೆ. ಏನಕ್ಕೆ ಆ ರೀತಿಯಾದ ಒಂದು ಪದವನ್ನು ಇಲ್ಲಿ ಹೇಳಿದ್ರು ಅಂತ ಅಂದರೆ, ಭತ್ತದ ತೆನೆಯ ರೀತಿಯಲ್ಲಿ ಇರುವಂತಹ ತೆಳ್ಳಗಿರುವಂಥ ಒಂದು ಸೌಂದರ್ಯವನ್ನು ಇಲ್ಲಿ ಹೊಗಳಿದ್ದಾರೆ. ಆದರೆ ಸೊಂಟವನ್ನೇ ಹೇಳ್ತಾ ಇದ್ದಾರಾ ಇಲ್ಲಿ? ಅದರಲ್ಲಿ ಏನಾದ್ರು ವಿಶೇಷಣ ಅಂತ ಅಂದರೆ, ಶಿರದ ಭಾಗ, ಸೊಂಟದ ಭಾಗ, ಕೆಳಭಾಗ ಅದನ್ನು ಕೂಡ ಭಕ್ತಿ, ಜ್ಞಾನ, ವೈರಾಗ್ಯಕ್ಕೆ ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಆ ಸೊಂಟದ ಭಾಗ ಜ್ಞಾನ. ಆ ಜ್ಞಾನ ಉದ್ಧಾರವಾದರೇ ಭಕ್ತಿಗೆ ನಾವು ಬರಲಿಕ್ಕೆ ಸಾಧ್ಯ ಅಂತ. ಇಲ್ಲಿ ಯಶೋದೆಯನ್ನು ಮೂಲ ಮಂತ್ರಕ್ಕೆ ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಹೇಗೆ? ಓಂಕಾರದಲ್ಲಿ ಅಕಾರ, ಉಕಾರ, ಮಕಾರ 3 ಇದೆ. ಅಕಾರನೇ ಪರಮಾತ್ಮ,
ಉಕಾರ ಅನ್ನೋದು ಯಾವುದು? ಮಧ್ಯದಲ್ಲಿ ಸೇರಿಸುವಂಥದ್ದು. ಯಾವುದನ್ನು ಸೇರಿಸುವಂಥದ್ದು? ಮಕಾರ ಜೀವಾತ್ಮ, ನಾವುಗಳು. ಅಕಾರ ಪರಮಾತ್ಮ, ಮಕಾರ ನಾವು ಜೀವಾತ್ಮ. ಈ ಉಕಾರ ಅನ್ನೋದೇನಿದೆ ಇದು ನಮ್ಮನ್ನು ಭಗವಂತನಲ್ಲಿ ಸೇರಿಸುತ್ತೆ. ಪರಮಾತ್ಮನಲ್ಲಿ ಜೀವಾತ್ಮವನ್ನು ಸೇರಿಸುವಂತಹ ಮಧ್ಯಭಾಗ. ಹೇಗೆ ಇಲ್ಲಿ ಯಶೋದೆಯಲ್ಲಿ ಉಕಾರವಾದಳು ಅಂತ ಅಂದರೆ, ಓಂಕಾರ ಪ್ರಣವ ಕೃಷ್ಣ, ಓಂಕಾರ ಅಕಾರ ಕೃಷ್ಣ, ಮಧ್ಯದಲ್ಲಿ ಯಶೋದೆ. ಅವಳು ಅವನನ್ನು ಸಾಕಿ ಸಲುಕಿ ನಮ್ಮನ್ನು ಅವನಡೆಗೆ ತಲುಪಿಸ್ತಾಳೆ, ಜೀವಾತ್ಮವನ್ನು ಅಲ್ಲಿ ಸೇರಿಸಿದ್ದಾಳೆ. ಓಂ ನಮೋ ನಾರಾಯಣಾಯ ಅನ್ನುವ ತಿರುಮಂತ್ರದ ವಿಶೇಷವನ್ನು ಇಲ್ಲಿ ಯಶೋದೆಗೆ ಮಧ್ಯದಲ್ಲಿ ನಮಃ ಅಲ್ಲಿ ನಮಗೆ ಸೇರಿಸಿದ್ದಾಳೆ. ಒಂದು ಜೀವಾತ್ಮ, ಇನ್ನೊಂದು ನಮ್ಮ ಆಚಾರ್ಯರು, ಇನ್ನೊಂದು ಪರಮಾತ್ಮ. ಆಚಾರ್ಯರು ಜೀವಾತ್ಮವನ್ನು ಪರಮಾತ್ಮನಲ್ಲಿ ಸೇರಿಸ್ತಾರೆ. ಆ ಮೂರು ರೀತಿಯಾದ ಹೋಲಿಕೆಯನ್ನು ಇಲ್ಲಿ ಕೊಂಬನಾರಕ್ಕೆல்லாம் ಕೊಳಂದೆ ಕುಲವಿಳಕ್ಕೆ ಯಶೋದೆಗೆ ಹೇಳಿದ್ದಾರೆ. ಬರೀ ನಂದನ ಕುಲ ಒಂದೇ ಅಲ್ಲ, ನಮ್ಮನ್ನೆಲ್ಲವನ್ನೂ ಉದ್ಧರಿಸುವಂತಹ ಯಶೋದೆ ಅಂತ. ಪರಮಾತ್ಮನ ಜ್ಞಾನವನ್ನು ಕೊಟ್ಟು ಅವನಲ್ಲಿ ನಮ್ಮನ್ನು ಸೇರಿಸುವಂತಹ ಒಂದು ವಿಶೇಷವಾದ ಹೋಲಿಕೆಯನ್ನು ಇಲ್ಲಿ ಯಶೋದೆಗೆ ಕೊಟ್ಟಿದ್ದಾರೆ. ಎಂಬೆರು ಮಾಟಿ ಯಶೋದ ಅರಿವುರಾಯ್ ಅಂಬರು ಮೂಡುತ್ತು ಓಂಗಿ ಉಲಹಳಂದ ಉಂಬರ್ ಹೋಮಾನೆ ಉರಂಗಾದೆಳಂದಿರಾಯ್ ಶಂಪೊರ್ಕಲ್ ಅಡಿಸಲ್ವಾ ಬಲದೇವ ಉಂಬಿಯೂಂ ನೀಯೂ ಮುರುಂಗೇಲೋರೆಂಬಾವಾಯ್. ಇವತ್ತಿನ ಈ ಪಾಶುರದಲ್ಲಿ ನಮ್ಮಾಳ್ವಾರು ಕೂಡ ಉಣ್ಣುಂ ಶೋರುಂ ಪೆರುಹು ನೀರುಂ ತಿನ್ನುಂ ವೆತ್ತಲೆಯುಂ ಅಂತ ಹೇಳಿ ಧಾರಕನಿಂದ ಹಿಡಿದು ವೈಭೋಗದವರೆಗೂ ಭಗವಂತನೇ ನಮಗೆ ಆಧಾರ. ಅದೇ ರೀತಿ ಅಹಮನ್ನಂ ಅಹಮನ್ನಂ ಅಹಮನ್ನಾದು ಅಂತ ಹೇಳಿ ತೈತಿರಿ ಉಪನಿಷತ್ತು ಕೂಡ ಹೇಳುತ್ತೆ. ಅವನೇ ನಮಗೆ ಧಾರಕ, ಭಗವಂತನೇ ನಮಗೆ ಅನ್ನ, ಅವನೇ ಪರಮ ಭೋಗ್ಯ, ಅವನನ್ನೇ ನಾವು ರಕ್ಷಕನಾಗಿ ಅವನಿಗೆ ಶರಣಾಗಿ ನಾವು ಇರಬೇಕು ಅಂತ ಹೇಳಿ ಇವತ್ತಿನ ಈ ಪಾಶುರದ ಅರ್ಥ. ಚಿಕ್ಕದಾದ ಪಾಶುರ. ಇವತ್ತಿನ ಈ ಪಾಶುರಕ್ಕೆ ಮಂಗಳಾಶಾಸನವನ್ನು ಹೇಳ್ತಾ, ಅಂಬರಮೇ ತಣ್ಣೀರೇ ಶೋರೇ ಅರಂ ಶೆಯ್ಯುಂ எம்பெருமான் நந்த கோபாலாயழந்திராய் கொம்பனார்க்கெல்லாம் கொழுந்தே குல விளக்கே எம்பெருமாட்டி யசோதாய் அறிவுராய் அம்பரு மூடரத்து ஓங்கி உலகளந்த உம்பர் ஹோமானே உறங்காதளந்திராய் செம்பொற்கலடி செல்வாபல தேவா உம்பியும் நீயும் முருங்கேலோர் எம்பாவாய். பாத்தகங்கள் தீர்க்கும் பரமனடி காட்டும் வேதம் அனைத்துக்கும் வித்தாகும் கோதை தமிழை ஐந்துமைந்தும் அறியாதமானிடரை வையும் சுமப்பது வம்பு திருவாடிப்புறத்தில் சதுதித்தாள் வாழியே திருப்பாவை முக்குதும் செப்பினாள் வாழியே பெரியாழ்வார் பெத்தெடுத்த பெண் பிள்ளை வாழியே பெரும்புதூர் மாமனுக்கு பின்னானாள் வாழியே 143 உரைத்தார் வாழியே உயிரரங்கற்கே கண்ணி வந்ததித்தாள் வாழியே மறுவாரும் திருமல்லி வளநாடி வாழியே வண்புதுவை நகர் கோதை மலர் பதங்கள் வாழியே. मंगलम विष्णुचित्ताय वटपत्रशयाय च मंगलम पूर्वसूरिभ्यै गोदायै नित्यमंगलम मंगलम कौसलेन्द्राय महनीय गुणाब्धये चक्रवर्ती तनूजाय सार्वभौमाय मंगलम. सर्वं श्रीकृष्णार्पणमस्तु.